ಆಕಾಶವಾಣಿ. ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ. ನನ್ನ ಪ್ರಿಯ ದೇಶವಾಸಿಗಳೇ ಮತ್ತು ನನ್ನ ಕುಟುಂಬ ವರ್ಗದವರೇ, ಇಂದು ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ, ತಮ್ಮ ಜೀವನವನ್ನು ಸಮರ್ಪಣೆಗೊಳಿಸಿದ, ಜೀವನ ಪರ್ಯಂತ ಸಂಘರ್ಷ ನಡೆಸಿದ, ನೇಣುಗಂಬಕ್ಕೇರಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದವರು, ಹೀಗೆ ಲೆಕ್ಕವಿಲ್ಲದಷ್ಟು ಸ್ವಾತಂತ್ರ್ಯ ಯೋಧರಿಗೆ ನಮಿಸುವ ಶುಭ ದಿನವಾಗಿದೆ. ಅವರ ಪುಣ್ಯ ಸ್ಮರಣೆಯನ್ನು ಮಾಡುವ ಉತ್ಸವವಾಗಿದೆ. ಸ್ವಾತಂತ್ರ್ಯ ಯೋಧರು ಇಂದು ಈ ಸ್ವಾತಂತ್ರ್ಯದ ಉತ್ಸವದಲ್ಲಿ ಸ್ವತಂತ್ರದಿಂದ ಉಸಿರಾಡುವ ಸೌಭಾಗ್ಯವನ್ನು ಕಲ್ಪಿಸಿದ್ದಾರೆ. ಈ ದೇಶ ಅವರಿಗೆ ಋಣಿಯಾಗಿದೆ. ಇಂತಹ ಮಹಾಪುರುಷರಿಗೆ ನಮ್ಮ ಶ್ರದ್ಧಾಭಾವವನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಯಾವ ಮಹಾನುಭಾವರು ರಾಷ್ಟ್ರ ರಕ್ಷಣೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಸಂಪೂರ್ಣ ಸಮರ್ಪಣಾ ಭಾವದೊಂದಿಗೆ, ಸಂಪೂರ್ಣ ಬದ್ಧತೆಯೊಂದಿಗೆ ದೇಶದ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ಮತ್ತು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ, ಅವರು ನಮ್ಮ ರೈತ ಬಾಂಧವರಾಗಿರಲಿ, ನಮ್ಮ ಸೈನಿಕರಾಗಿರಲಿ, ನಮ್ಮ ಯುವ ಜನತೆಯ ಹುಮ್ಮಸ್ಸಾಗಿರಲಿ, ನಮ್ಮ ತಾಯಂದಿರು ಮತ್ತು ಸೋದರಿಯರ ಪಾಲುದಾರಿಕೆಯಾಗಿರಲಿ, ದಲಿತರಾಗಿರಲಿ, ಪೀಡಿತರಾಗಿರಲಿ, ಶೋಷಿತರಾಗಿರಲಿ, ವಂಚಿತರಾಗಿರಲಿ, ಸಂಕಷ್ಟಗಳ ಮಧ್ಯೆಯೂ ಸ್ವಾತಂತ್ರ್ಯದ ಬಗ್ಗೆ ಅವರ ನಿಷ್ಠೆ, ಪ್ರಜಾಪ್ರಭುತ್ವದ ಬಗ್ಗೆ ಅವರ ಶ್ರದ್ಧೆ ಸಂಪೂರ್ಣ ವಿಶ್ವಕ್ಕೆ ಪ್ರೇರಣಾದಾಯಕವಾಗಿದೆ. ಇಂದು ನಾನು ಇವರೆಲ್ಲರಿಗೂ ಆದರದಿಂದ ನಮಿಸುತ್ತೇನೆ. ಪ್ರಿಯ ದೇಶವಾಸಿಗಳೇ, ಈ ವರ್ಷ ಮತ್ತು ಕಳೆದ ಕೆಲ ವರ್ಷಗಳಿಂದ ಪ್ರಕೃತಿ ವಿಕೋಪದಿಂದಾಗಿ ನಮ್ಮೆಲ್ಲರ ಚಿಂತೆ ಹೆಚ್ಚುತ್ತಲೇ ಸಾಗಿದೆ. ಪ್ರಕೃತಿ ವಿಕೋಪದಲ್ಲಿ ಅನೇಕ ಜನರು ತಮ್ಮ ಕುಟುಂಬ ಕಳೆದುಕೊಂಡಿದ್ದಾರೆ, ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ರಾಷ್ಟ್ರ ಕೂಡ ಬಹಳಷ್ಟು ನಷ್ಟ ಅನುಭವಿಸಿದೆ. ಇಂದು ನಾನು ಅವರೆಲ್ಲರ ಬಗ್ಗೆ ನನ್ನ ಸಂವೇದನೆಯನ್ನು ವ್ಯಕ್ತಪಡಿಸುತ್ತೇನೆ ಮತ್ತು ದೇಶ ಈ ಸಂಕಷ್ಟ ಸ್ಥಿತಿಯಲ್ಲಿ ಅವರೊಂದಿಗಿದೆ ಎಂದು ಭರವಸೆ ನೀಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಸ್ವಾತಂತ್ರ್ಯ ಪೂರ್ವದ ಆ ದಿನಗಳನ್ನು ನೆನಪಿಸಿಕೊಳ್ಳೋಣ. ನೂರಾರು ವರ್ಷಗಳ ಗುಲಾಮಗಿರಿ ಆ ಕಾಲಘಟ್ಟ ಸಂಘರ್ಷದ್ದಾಗಿತ್ತು. ಯುವಜನತೆಯಾಗಿರಲಿ, ವೃದ್ಧರಾಗಿರಲಿ, ರೈತರಾಗಿರಲಿ, ಬುಡಕಟ್ಟು ಜನತೆಯಾಗಿರಲಿ, ಅವರೆಲ್ಲರೂ ಗುಲಾಮಗಿರಿಯ ವಿರುದ್ಧ ನಿರಂತರವಾಗಿ ಹೋರಾಡುತ್ತಲೇ ಇದ್ದರು. ನಾವು ಸ್ಮರಿಸುವ 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ನಮ್ಮ ದೇಶದ ಹಲವಾರು ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹಬ್ಬಿತ್ತು ಎಂಬುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಗುಲಾಮಗಿರಿಯ ಅವಧಿ ಏಕೆ ಇಷ್ಟು ಸುದೀರ್ಘವಾಗಿತ್ತು? ಕ್ರೂರ ಆಡಳಿತಗಾರರು, ಸಹಿಸಲಾರದಷ್ಟು ಯಾತನೆ, ಸಾಮಾನ್ಯ ಜನರು ಕೂಡ ವಿಶ್ವಾಸ ಕಳೆದುಕೊಳ್ಳುವಂತಹ ಹುನ್ನಾರಗಳು, ಇವೆಲ್ಲದರ ಹೊರತಾಗಿಯೂ ಅಂದಿನ ಜನಸಂಖ್ಯೆಯ ಪ್ರಕಾರ ಸುಮಾರು 40 ಕೋಟಿಯಷ್ಟು ದೇಶವಾಸಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೆಂತಹ ಉತ್ಸಾಹ ಮತ್ತು ಸಾಮರ್ಥ್ಯ ತೋರಿದರು. ಒಂದು ಕನಸನ್ನು ಹೊತ್ತು ಮುನ್ನಡೆದರು, ಒಂದು ಸಂಕಲ್ಪದೊಂದಿಗೆ ಮುನ್ನಡೆದರು, ಹೋರಾಡುತ್ತಲೇ ಇದ್ದರು. ಆದರೂ ಒಂದೇ ಮಾತರಂ ಎಂಬ ಘೋಷ ಒಂದೇ ಮಂತ್ರವಾಗಿತ್ತು. ಭಾರತದ ಸ್ವಾತಂತ್ರ್ಯ ಒಂದೇ ಅವರ ಕನಸಾಗಿತ್ತು. ನಮ್ಮ ನರನಾಡಿಗಳಲ್ಲಿ ಅವರದ್ದೇ ರಕ್ತ ಹರಿಯುತ್ತಿದೆ ಎಂಬ ಹೆಮ್ಮೆ ನಮಗಿದೆ. ಅವರು ನಮ್ಮ ಪೂರ್ವಜರಾಗಿದ್ದರು. 40 ಕೋಟಿ ಜನರು ವಿಶ್ವದ ಮಹಾನ್ ಆಳ್ವಿಕೆಯನ್ನು ಬೇರು ಸಹಿತ ಕಿತ್ತೆಸೆದರು. ಗುಲಾಮಗಿರಿಯ ಬೇಡಿಯನ್ನು ತೊಡೆದು ಹಾಕಿದರು. ಯಾರ ರಕ್ತ ನಮ್ಮ ನರನಾಡಿಗಳಲ್ಲಿ ಹರಿಯುತ್ತಿದೆಯೋ ಆ 40 ಕೋಟಿ ಜನರು ಗುಲಾಮಗಿರಿಯ ಬೇಡಿಯನ್ನು ತೊಡೆದು ಹಾಕಬಲ್ಲರಾದರೆ, 40 ಕೋಟಿ ಜನರು ಸ್ವಾತಂತ್ರ್ಯದ ಕನಸನ್ನು ನನಸಾಗಿಸಬಲ್ಲರಾದರೆ, ಸ್ವಾತಂತ್ರ್ಯ ಪಡೆದೇ ಇರುತ್ತಾರೆಂದಾದರೆ, ನನ್ನ ಪರಿವಾರದ 140 ಕೋಟಿ ಸದಸ್ಯರು ಸಂಕಲ್ಪದೊಂದಿಗೆ ಮುನ್ನಡೆದರೆ, ಒಗ್ಗೂಡಿ ಹೆಗಲಿಗೆ ಹೆಗಲು ಕೊಟ್ಟು ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆದರೆ, ಸವಾಲುಗಳು ಎಷ್ಟೇ ಎದುರಾಗಲಿ, ಕೊರತೆ ಎಷ್ಟೇ ಪ್ರಮಾಣದ್ದಾಗಿರಲಿ, ಪರಿಕರಗಳನ್ನು ಒಗ್ಗೂಡಿಸಲು ಸಂಕಷ್ಟ ಎದುರಿಸಬೇಕಾದರೂ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಾವು ಸಮೃದ್ಧ ಭಾರತವನ್ನು ನಿರ್ಮಿಸಬಹುದಾಗಿದೆ. ಇದರಿಂದ 2047ರಲ್ಲಿ
ನಾವು ವಿಕಸಿತ ಭಾರತದ ಗುರಿಯನ್ನು ಸಾಧಿಸಬಲ್ಲೆವು. 40 ಕೋಟಿ ದೇಶ ಬಾಂಧವರು ತಮ್ಮ ಪೌರುಷ, ಸಾಮರ್ಥ್ಯ, ತ್ಯಾಗ ಬಲಿದಾನಗಳೊಂದಿಗೆ ಸ್ವಾತಂತ್ರ್ಯ ಒದಗಿಸಿಕೊಡಬಲ್ಲರು, ಸ್ವತಂತ್ರ ಭಾರತ ನಿರ್ಮಿಸಬಲ್ಲರು ಎಂದಾದರೆ 140 ಕೋಟಿ ದೇಶ ಬಾಂಧವರು ಅದೇ ಭಾವನೆಯೊಂದಿಗೆ ಸಮೃದ್ಧ ಭಾರತವನ್ನು ಕೂಡ ನಿರ್ಮಿಸಬಲ್ಲರು. ಸ್ನೇಹಿತರೆ, ಜನರು ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಲು ಬದ್ಧರಾಗಿದ್ದಂತಹ ಒಂದು ಕಾಲವಿತ್ತು. ಇಂದು ದೇಶಕ್ಕಾಗಿ ಜೀವಿಸುವ ಬದ್ಧತೆಯ ಅವಶ್ಯಕತೆ ಇದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಬದ್ಧತೆ ಸ್ವಾತಂತ್ರ್ಯ ತಂದುಕೊಡಬಲ್ಲದು ಎಂದಾದರೆ, ದೇಶಕ್ಕಾಗಿ ಜೀವಿಸುವ ಬದ್ಧತೆ ಸಮೃದ್ಧ ಭಾರತವನ್ನು ನಿರ್ಮಿಸಬಲ್ಲದು. ಸ್ನೇಹಿತರೆ, ಅಭಿವೃದ್ಧಿಗೊಂಡ ಭಾರತ 2047 ಇದು ಕೇವಲ ಭಾಷಣಕ್ಕೆ ಸೀಮಿತ ಶಬ್ದಗಳಲ್ಲ. ಇದರ ಹಿಂದೆ ಕಠಿಣ ಪರಿಶ್ರಮ ಸಾಗಿದೆ. ದೇಶದ ಕೋಟಿ ಕೋಟಿ ಜನರ ಸಲಹೆಗಳನ್ನು ಪಡೆಯಲಾಗುತ್ತಿದೆ. ನಾವು ದೇಶವಾಸಿಗಳಿಂದ ಸಲಹೆಗಳನ್ನು ಕೇಳಿದ್ದೆವು. ನನ್ನ ದೇಶದ ಕೋಟ್ಯಂತರ ನಾಗರಿಕರು ಅಭಿವೃದ್ಧಿಗೊಂಡ ಭಾರತ 2047ಕ್ಕಾಗಿ ಅಸಂಖ್ಯ ಸಲಹೆಗಳನ್ನು ನೀಡಿದ್ದಾರೆ ಎಂದು ಹೇಳಲು ನನಗೆ ಸಂತೋಷವಾಗಿದೆ. ಪ್ರತಿ ದೇಶವಾಸಿಯ ಕನಸು ಅದರಲ್ಲಿ ಬಿಂಬಿತವಾಗುತ್ತಿದೆ. ಪ್ರತಿ ದೇಶವಾಸಿಯ ಸಂಕಲ್ಪ ಅದರಲ್ಲಿ ಕಂಡುಬರುತ್ತಿದೆ. ಯುವಕರಿರಲಿ, ವೃದ್ಧರಿರಲಿ, ಗ್ರಾಮದ ಜನತೆಯಾಗಿರಲಿ, ನಗರವಾಸಿಗಳಾಗಿರಲಿ, ಕೂಲಿಕಾರರಾಗಿರಲಿ, ದಲಿತರಾಗಿರಲಿ, ಬುಡಕಟ್ಟು ಜನರಾಗಿರಲಿ, ಬೆಟ್ಟದ ಮೇಲೆ ವಾಸಿಸುವರಾಗಿರಲಿ, ಅರಣ್ಯವಾಸಿಗಳಾಗಿರಲಿ, ಪ್ರತಿಯೊಬ್ಬರೂ 2047ರಲ್ಲಿ ದೇಶ ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಿಸುವಾಗ ವಿಕಸಿತ ಭಾರತ ಹೇಗಿರಬೇಕು ಎಂಬುದಕ್ಕೆ ತಮ್ಮ ಸಲಹೆಗಳನ್ನು ನೀಡಿದ್ದಾರೆ. ನಾನು ಈ ಸಲಹೆಗಳನ್ನು ನೋಡುವಾಗ ನನಗೆ ಬಹಳ ಸಂತೋಷವಾಗುತ್ತಿತ್ತು. ಅವರು ಬರೆದಿದ್ದಾರೆ, ವಿಶ್ವದ ಕೌಶಲ್ಯ ಕೇಂದ್ರವನ್ನಾಗಿಸುವ ಸಲಹೆಯನ್ನು ನೀಡಿದ್ದಾರೆ. 2047 ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಕೆಲವರು ಭಾರತವನ್ನು ವಿಶ್ವದ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಲಹೆ ನೀಡಿದ್ದಾರೆ. ಭಾರತದ ನಮ್ಮ ವಿಶ್ವವಿದ್ಯಾಲಯಗಳು ವಿಶ್ವಮಟ್ಟದ್ದಾಗಲಿ ಎಂಬ ಸಲಹೆ ನೀಡಿದ್ದಾರೆ. ಸ್ವಾತಂತ್ರ್ಯದ ಇಷ್ಟು ವರ್ಷಗಳ ನಂತರ ನಮ್ಮ ಮಾಧ್ಯಮ ಜಾಗತಿಕ ಮಟ್ಟಕ್ಕೇರಬಾರದೆ ಎಂದು ಕೂಡ ಪ್ರಶ್ನೆಯನ್ನು ಕೆಲವರು ಮುಂದಿಟ್ಟಿದ್ದಾರೆ. ನಮ್ಮ ಕೌಶಲ್ಯಯುತ ಯುವ ಜನತೆ ವಿಶ್ವದ ಪ್ರಥಮ ಆದ್ಯತೆಯಾಗಬೇಕು ಎಂದು ಕೆಲವರು ಹೇಳಿದ್ದಾರೆ. ಭಾರತ ಬಹುಬೇಗ ಜೀವನದ ಪ್ರತಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಬೇಕೆಂದು ಕೆಲವರು ಸೂಚಿಸಿದ್ದಾರೆ. ಸಿರಿಧಾನ್ಯಗಳನ್ನು ಉತ್ಪಾದಿಸುವ ನಮ್ಮ ಕೃಷಿಕರ ಸೂಪರ್ ಫುಡ್ ಅನ್ನು ವಿಶ್ವದ ಪ್ರತಿ ಡೈನಿಂಗ್ ಟೇಬಲ್ ವರೆಗೂ ತಲುಪಿಸಬೇಕು. ನಾವು ವಿಶ್ವದ ಪೋಷಣೆಗೆ ಬಲ ತುಂಬಬೇಕಿದೆ ಹಾಗೂ ಭಾರತದ ಸಣ್ಣ ಹಿಡುವಳಿದಾರರಿಗೆ ಪುಷ್ಟಿ ನೀಡಬೇಕಿದೆ ಎಂದು ಸಲಹೆ ನೀಡಿದ್ದಾರೆ. ದೇಶೀಯ ಸ್ಥಳೀಯ ಸ್ವಾಯತ್ತ ಸಂಸ್ಥೆಗಳಿಂದ ಹಿಡಿದು ಅನೇಕ ಘಟಕಗಳಿಗೆ ಆಡಳಿತಾತ್ಮಕ ಸುಧಾರಣೆಯ ಅವಶ್ಯಕತೆ ಇದೆ ಎಂದೂ ಸಹ ಕೆಲವರು ಸಲಹೆ ನೀಡಿದ್ದಾರೆ. ನ್ಯಾಯ ವಿಳಂಬದ ಬಗ್ಗೆ ಜನರು ಕಾಳಜಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಸುಧಾರಣೆಯ ಬಹಳ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಬಹಳಷ್ಟು ಗ್ರೀನ್ ಫೀಲ್ಡ್ ಸಿಟಿ ನಿರ್ಮಿಸುವುದು ಪ್ರಸ್ತುತ ಸಮಯದ ಅವಶ್ಯಕತೆಯಾಗಿದೆ ಎಂದು ಬರೆದಿದ್ದಾರೆ. ಹೆಚ್ಚುತ್ತಿರುವ ಪ್ರಕೃತಿ ವಿಕೋಪದ ಮಧ್ಯೆ ಕಾನೂನು ಮತ್ತು ಸುವ್ಯವಸ್ಥೆ ಸಾಮರ್ಥ್ಯ ಬಲವರ್ಧನೆಗೆ ಒಂದು ಅಭಿಯಾನ ಪ್ರಾರಂಭಿಸುವ ಅವಶ್ಯಕತೆ ಇದೆ ಎಂದು ಸಲಹೆ ನೀಡಿದ್ದಾರೆ. ಬಹಳಷ್ಟು ಜನರು ಬಾಹ್ಯಾಕಾಶದಲ್ಲಿ ಭಾರತದ ಸ್ಪೇಸ್ ಸ್ಟೇಷನ್ ಬಹುಬೇಗ ಸ್ಥಾಪನೆಯಾಗಲಿ ಎಂಬ ಕನಸು ಕಂಡಿದ್ದಾರೆ. ವಿಶ್ವ ಸಮಗ್ರ ಆರೋಗ್ಯ ರಕ್ಷಣೆಯತ್ತ ದಾಪುಗಾಲಿಡುತ್ತಿರುವಾಗ ನಮ್ಮ ಸಾಂಪ್ರದಾಯಿಕ ಪರಂಪರಾಗತ ಔಷಧೀಯ ಪದ್ಧತಿ ಆರೋಗ್ಯ ರಕ್ಷಣೆಗೆ ವಿಶ್ವ ಕೇಂದ್ರವಾಗಿ ಭಾರತವನ್ನು ರೂಪುಗೊಳಿಸುವ ಅವಶ್ಯಕತೆ ಇದೆ ಎಂದು ಕೆಲವರು ಹೇಳಿದ್ದಾರೆ. ಭಾರತ ತ್ವರಿತಗತಿಯಲ್ಲಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಬೇಕು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನಾನು ಇದನ್ನೆಲ್ಲ ಏಕೆ ಹೇಳುತ್ತಿದ್ದೇನೆ ಎಂದರೆ, ನಮ್ಮ ದೇಶದ ಸಾಮಾನ್ಯ ನಾಗರಿಕರು ಈ ಸಲಹೆಗಳನ್ನು ನೀಡಿದ್ದಾರೆ. ದೇಶವಾಸಿಗಳ ವಿಚಾರಗಳು ಎಷ್ಟೊಂದು ವಿಶಾಲವಾಗಿವೆ. ದೇಶವಾಸಿಗಳ ಕನಸು ಇಷ್ಟೊಂದು ಬೃಹತ್ತಾದುದಾಗಿರುವಾಗ, ದೇಶವಾಸಿಗಳ ಮಾತುಗಳಲ್ಲಿ ಸಂಕಲ್ಪ ಪ್ರದರ್ಶಿತವಾಗುತ್ತಿರುವಾಗ ನಮ್ಮ ಮನದಲ್ಲಿ ಒಂದು ಹೊಸ ಸಂಕಲ್ಪ ದೃಢಗೊಳ್ಳುತ್ತದೆ. ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚುತ್ತದೆ ಎಂದು ನನಗನ್ನಿಸುತ್ತದೆ. ಸ್ನೇಹಿತರೆ, ದೇಶವಾಸಿಗಳ ಭರವಸೆ ಎಂಬುದು ಕೇವಲ ಬುದ್ಧಿವಂತಿಕೆಯ ಚರ್ಚೆ ಮಾತ್ರವಲ್ಲ. ಭರವಸೆ ಅನುಭವದಿಂದ ಲಭಿಸುತ್ತದೆ. ಈ ವಿಶ್ವಾಸ ಸುದೀರ್ಘ ಕಾಲದ ಪರಿಶ್ರಮದ ಫಲವಾಗಿದೆ. ಹಾಗಾಗಿ
ದೇಶದ ಸಾಮಾನ್ಯ ಜನತೆ ನೆನಪಿಸಿಕೊಳ್ಳುತ್ತಾನೆ. ಭಾರತದ 18,000 ಗ್ರಾಮಗಳಲ್ಲಿ ಸೀಮಿತ ಅವಧಿಯಲ್ಲಿ ವಿದ್ಯುತ್ ತಲುಪಿಸುತ್ತೇವೆ ಎಂದು ಕೆಂಪುಕೋಟೆಯಿಂದ ಹೇಳಿದಾಗ ಮತ್ತು ಆ ಕೆಲಸ ಸಾಕಾರಗೊಂಡಾಗ ಭರವಸೆ ಗಟ್ಟಿಗೊಳ್ಳುತ್ತದೆ. ಸ್ವಾತಂತ್ರ್ಯದ ಇಷ್ಟು ವರ್ಷಗಳ ನಂತರ ಕೂಡ 2.5 ಕೋಟಿ ಕುಟುಂಬಗಳಿಗೆ ಇನ್ನೂ ವಿದ್ಯುತ್ ಲಭ್ಯವಿಲ್ಲ, ಅವರು ಕತ್ತಲೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಎಂದು ತಿಳಿದಾಗ ಮತ್ತು 2.5 ಕೋಟಿ ಮನೆಗಳಿಗೆ ವಿದ್ಯುತ್ ತಲುಪಿಸುವ ಕೆಲಸ ಪೂರ್ಣಗೊಂಡಾಗ ಭರವಸೆ ವೃದ್ಧಿಗೊಳ್ಳುತ್ತದೆ. ಸ್ವಚ್ಛ ಭಾರತದ ಕುರಿತು ಮಾತನಾಡಿದಾಗ ದೇಶದ ಅಗ್ರಪಂಕ್ತಿಯಲ್ಲಿರುವ ಜನರಾಗಲಿ, ಗ್ರಾಮದ ಜನತೆಯಾಗಲಿ, ಬಡತನದಲ್ಲಿ ವಾಸಿಸುವ ಜನತೆಯಾಗಲಿ, ಪುಟ್ಟ ಮಕ್ಕಳಾಗಲಿ, ಪ್ರತಿ ಕುಟುಂಬದಲ್ಲಿ ಸ್ವಚ್ಛತೆಯ ವಾತಾವರಣ ನಿರ್ಮಾಣವಾದರೆ, ಸ್ವಚ್ಛತೆಯ ಕುರಿತು ಚರ್ಚೆಯಾದರೆ, ಸ್ವಚ್ಛತೆ ಬಗ್ಗೆ ಪರಸ್ಪರ ಎಚ್ಚರಿಸುವ ನಿರಂತರ ಪ್ರಯತ್ನವಾದಲ್ಲಿ ಇದು ಭಾರತದಲ್ಲಿ ಪ್ರವಹಿಸಿದ ಹೊಸ ಶಕ್ತಿಯ ಪ್ರತಿಬಿಂಬ ಎಂದು ನಾನು ಭಾವಿಸುತ್ತೇನೆ. ಇಂದು ನಮ್ಮ ಕುಟುಂಬಗಳಲ್ಲಿ 3 ಕೋಟಿ ಮನೆಗಳಲ್ಲಿ ನಲ್ಲಿಯಲ್ಲಿ ನೀರು ಲಭಿಸುತ್ತದೆ ಎಂದು ಕೆಂಪುಕೋಟೆಯಿಂದ ಘೋಷಿಸಿದೆ. ಈ ನಮ್ಮ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ಲಭಿಸುವ ಅವಶ್ಯಕತೆ ಇದೆ. ಜಲ್ ಜೀವನ್ ಮಿಷನ್ನಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ 12 ಕೋಟಿ ಕುಟುಂಬಗಳಿಗೆ ನಲ್ಲಿ ನೀರು ಲಭ್ಯವಾಗುತ್ತಿದೆ. ಇಂದು 15 ಕೋಟಿ ಕುಟುಂಬಗಳು ಇದರ ಲಾಭ ಪಡೆಯುತ್ತಿವೆ. ಸಮಾಜದ ಉಚ್ಚ ಮಟ್ಟದ ಜನರು ಈ ಅಭಾವದಿಂದ ಬಳಲುತ್ತಿರಲಿಲ್ಲ. ನಮ್ಮ ದಲಿತರು, ಪೀಡಿತರು, ಶೋಷಿತರು, ಬುಡಕಟ್ಟು ಜನಾಂಗದ ಸೋದರ ಸೋದರಿಯರು, ಬಡ ಸೋದರ ಸೋದರಿಯರು, ಪುಟ್ಟ ಗುಡಿಸಲುಗಳಲ್ಲಿ ಜೀವನ ನಡೆಸುವ ಜನರು, ಅವರೇ ಇಂಥ ಮೂಲಭೂತ ಕೊರತೆಯಲ್ಲಿ ಜೀವನ ಸಾಗಿಸುತ್ತಿದ್ದರು. ನಾವು ಇಂಥ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಪೂರೈಸುವ ಪ್ರಯತ್ನ ಮಾಡಿದ್ದೇವೆ ಮತ್ತು ಅದರ ಫಲ ನಮ್ಮ ಸಮಾಜದ ಬಂಧುಗಳಿಗೆ ಲಭಿಸಿದೆ. ನಾವು ವೋಕಲ್ ಫಾರ್ ಲೋಕಲ್ ಘೋಷವನ್ನು ನೀಡಿದ್ದೆವು. ಇಂದು ವೋಕಲ್ ಫಾರ್ ಲೋಕಲ್ ಅರ್ಥಶಾಸ್ತ್ರದ ಹೊಸ ಮಂತ್ರವಾಗಿ ಪರಿಣಮಿಸಿದೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತಿದೆ. ಪ್ರತಿ ಜಿಲ್ಲೆ ತನ್ನ ಉತ್ಪನ್ನಗಳ ಬಗ್ಗೆ ಹೆಮ್ಮೆ ಪಡುತ್ತಿದೆ. ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನದ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನದ ಒಂದೊಂದು ಉತ್ಪನ್ನ ಹೇಗೆ ರಫ್ತುಗೊಳ್ಳಬೇಕು ಎಂದು ಪ್ರತಿ ಜಿಲ್ಲೆ ಆಲೋಚಿಸುತ್ತಿದೆ. ಪರ್ಯಾಯ ಧನದ ಬಗ್ಗೆ ಕೂಡ ಸಂಕಲ್ಪಗೈದಿದ್ದೆವು. G20 ಸಮೂಹ ರಾಷ್ಟ್ರಗಳು ಎಷ್ಟು ಸಾಧಿಸಿವೆಯೋ ಅದಕ್ಕಿಂತ ಹೆಚ್ಚು ಭಾರತ ಸಾಧಿಸಿದೆ. ಭಾರತ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಲು, ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆಯಿಂದ ಮುಕ್ತವಾಗಲು ನಾವು ಕೆಲಸ ಮಾಡಿದ್ದೇವೆ. ಸ್ನೇಹಿತರೆ, ಸಂಪೂರ್ಣ ಸಫಲತೆಯ ಕುರಿತು ಇಡೀ ವಿಶ್ವ ಭಾರತದಿಂದ ಕಲಿಯಲು, ಅರಿಯಲು ಮುಂದಾದಾಗ ನಾವು ಹೆಮ್ಮೆ ಪಡುತ್ತೇವೆ. ಸ್ನೇಹಿತರೆ, ಕೊರೋನಾದ ಸಂಕಷ್ಟದ ದಿನಗಳನ್ನು ನಾವು ಹೇಗೆ ಮರೆಯಲು ಸಾಧ್ಯ? ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಕೋಟ್ಯಂತರ ಜನರಿಗೆ ಹಾಗೂ ಇತರ ಹಲವಾರು ದೇಶಗಳಿಗೆ ಲಸಿಕೆ ನೀಡುವ ಕೆಲಸ ನಮ್ಮ ದೇಶದಿಂದ ನಡೆದಿತ್ತು. ಲಸಿಕೆ ನೀಡಿರುವ ಕೆಲವು ಭಯೋತ್ಪಾದಕರು ನುಗ್ಗಿ ನಮ್ಮನ್ನು ಕೊಂದು ಹೋಗುತ್ತಿದ್ದರು. ನಮ್ಮ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ, ದೇಶ ಏರ್ ಸ್ಟ್ರೈಕ್ ಮಾಡಿದಾಗ ದೇಶದ ಯುವಜನತೆ ಹೆಮ್ಮೆಯಿಂದ ಬೀಗುತ್ತಾರೆ. ಇದರಿಂದ ಇಂದು ದೇಶದ 140 ಕೋಟಿ ಜನತೆಯ ಮನಸ್ಸುಗಳು ಹೆಮ್ಮೆಯಿಂದ ತುಂಬಿವೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಒಳ್ಳೆಯ ಧ್ಯೇಯದೊಂದಿಗೆ ಪ್ರಯತ್ನಗಳು ನಡೆದಿವೆ. ಸುಧಾರಣೆಗೆ ಬಲ ನೀಡಲಾಗಿದೆ. ವಿವಿಧ ಉಪಾಯಗಳ ಮೂಲಕ ಗುರಿ ಸಾಧಿಸಲಾಗಿದೆ. ರಾಜನೀತಿಯಲ್ಲಿ ನೈತಿಕತೆ ಇದ್ದಾಗ, ವಿಶ್ವಾಸ ಮತ್ತು ಸಂಕಲ್ಪ ಶಕ್ತಿ ಇದ್ದಲ್ಲಿ, ಸರ್ಕಾರಿ ಉಪಕ್ರಮಗಳು ಅದನ್ನು ಪೂರೈಸಲು ಸಮರ್ಪಣಾ ಭಾವದಿಂದ ಮುಂದೆ ಬಂದಾಗ, ದೇಶದ ಪ್ರತಿ ನಾಗರಿಕನೂ ಆ ಕನಸನ್ನು ಈಡೇರಿಸಲು, ಜನರು ಪಾಲ್ಗೊಳ್ಳಲು ಮತ್ತು ಜನಾಂದೋಲನೆಗೆ ಮುಂದೆ ಬಂದಾಗ ಖಂಡಿತ ನಮಗೆ ಅದರ ಫಲ ದೊರಕುತ್ತದೆ. ನನ್ನ ಪ್ರಿಯ ದೇಶಬಾಂಧವರೇ, ದೇಶ ಸ್ವಾತಂತ್ರ್ಯದ ನಂತರ ದಶಕಗಳವರೆಗೆ ಎಂತಹ ಪರಿಸ್ಥಿತಿಗಳನ್ನು ಎದುರಿಸಿದೆ ಎಂಬುದನ್ನು ನಾವು ಮರೆಯಬಾರದು. ಅಂದು ಆಗತ್ತೆ, ಪರವಾಗಿಲ್ಲ, ಅರೆ ಇದಾಗತ್ತೆ ಬಿಡು, ನಮಗೆ ಶ್ರಮ ವಹಿಸುವ ಅವಶ್ಯಕತೆ ಇಲ್ಲ, ಸಮಸ್ಯೆ ಇದೆ, ಇಂದಲ್ಲ ನಾಳೆ ಸರಿ ಹೋಗುತ್ತೆ, ನಮಗೆ ಅವಕಾಶ ಸಿಕ್ಕಿದೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳೋಣ, ಮುಂದಿನದನ್ನು ಮುಂದೆ ಬರುವವರು ನೋಡಿಕೊಳ್ಳುತ್ತಾರೆ, ನಮಗೇಕೆ ಬೇಕು, ನಾವು ನಮ್ಮ ಸಮಯ ಕಳೆದರೆ ಸಾಕು, ಹೊಸತೇನಾದರೂ ಮಾಡೋಕೆ ಹೋದರೆ ಸಮಸ್ಯೆ ಉದ್ಭವಿಸಬಹುದು. ಹೀಗೆ ಯಾಕೋ ಗೊತ್ತಿಲ್ಲ, ದೇಶದಲ್ಲಿ ತಟಸ್ಥ ಭಾವನೆಯ ವಾತಾವರಣ ನಿರ್ಮಾಣವಾಗಿತ್ತು.
ಏನಿದೆಯೋ ಅದರಲ್ಲಿ ಜೀವನ ನಡೆಸಿ ಎನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಬಿಟ್ಟು ಬಿಡು, ಇನ್ನೇನೂ ಸಾಧ್ಯವಿಲ್ಲ, ಮುಂದೆ ಸಾಗು, ಹೀಗೆ ಜನರ ಮನಸ್ಥಿತಿ ಇತ್ತು. ನಾವು ಈ ಮಾನಸಿಕತೆಯನ್ನು ಭೇದಿಸಬೇಕಿದೆ. ವಿಶ್ವಾಸ ತುಂಬಬೇಕಿತ್ತು. ನಾವು ಆ ದಿಶೆಯಲ್ಲಿ ಪ್ರಯತ್ನಿಸಿದೆವು. ಕೆಲವರು ನಾವು ಮುಂದಿನ ಪೀಳಿಗೆ ಬಗ್ಗೆ ಯಾಕೆ ಚಿಂತಿಸಬೇಕು, ಇಂದಿನದರತ್ತ ಗಮನ ಹರಿಸೋಣ ಎನ್ನುತ್ತಿದ್ದರು. ಆದರೆ ದೇಶದ ಸಾಮಾನ್ಯ ಪ್ರಜೆ ಇದನ್ನು ಬಯಸುತ್ತಿರಲಿಲ್ಲ. ಅವರು ಬದಲಾವಣೆಗಾಗಿ ಕಾಯುತ್ತಿದ್ದರು, ಬದಲಾವಣೆಯನ್ನು ಎದುರು ನೋಡುತ್ತಿದ್ದರು, ಬದಲಾವಣೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರ ಕನಸುಗಳಿಗೆ ಯಾರೂ ಸ್ಪಂದಿಸಿರಲಿಲ್ಲ. ಅವರ ಆಸೆ ಆಕಾಂಕ್ಷೆಗಳು ಅಪೇಕ್ಷೆಗಳಿಗೆ ಸ್ಪಂದಿಸಿರಲಿಲ್ಲ. ಹಾಗಾಗಿ ಅವರು ಕಷ್ಟಗಳನ್ನು ಸಹಿಸುತ್ತಾ ಜೀವನ ನಡೆಸಿದ್ದರು, ಸುಧಾರಣೆಯ ನಿರೀಕ್ಷೆಯಲ್ಲಿದ್ದರು. ನಮಗೆ ಜವಾಬ್ದಾರಿ ನೀಡಲಾಗಿತ್ತು. ನಾವು ಬಹುದೊಡ್ಡ ಸುಧಾರಣೆಗಳನ್ನು ಸಾಧ್ಯವಾಗಿಸಿದೆವು. ಬಡವರಿರಲಿ, ಮಧ್ಯಮ ವರ್ಗದವರಿರಲಿ, ಅಭಿವೃದ್ಧಿಶೀಲ ಜನರಾಗಲಿ, ಬೆಳೆಯುತ್ತಿರುವ ಶ್ರೀಮಂತ ವರ್ಗವಾಗಲಿ, ನಮ್ಮ ಯುವ ಜನತೆಯ ಕನಸುಗಳಾಗಲಿ, ಸಂಕಲ್ಪವಾಗಲಿ, ಆಕಾಂಕ್ಷೆಗಳಾಗಲಿ, ಅವರ ಜೀವನದಲ್ಲಿ ಬದಲಾವಣೆ ತರುವಂತಹ ಮಾರ್ಗವನ್ನು ನಾವು ಆಯ್ದುಕೊಂಡೆವು. ಸುಧಾರಣೆಗಳ ಕುರಿತಾದ ನಮ್ಮ ಬದ್ಧತೆ ಕೇವಲ ವಿಲಾಸಿ ಪತ್ರಿಕೆಗಳ ಸಂಪಾದಕೀಯಕ್ಕೆ ಸೀಮಿತವಾಗಿಲ್ಲ. ಸುಧಾರಣೆಗಳ ಕುರಿತಾದ ನಮ್ಮ ಬದ್ಧತೆ ಕೇವಲ 4 ದಿನಗಳ ಪ್ರಶಂಸೆಗೆ ಸೀಮಿತವಾಗಿಲ್ಲ. ನಮ್ಮ ಸುಧಾರಣೆಗಳ ಪ್ರಕ್ರಿಯೆ ಯಾವುದೇ ಒತ್ತಡಕ್ಕೆ ಸಿಲುಕಿಕೊಂಡಿಲ್ಲ. ದೇಶಕ್ಕೆ ಬಲ ತುಂಬುವ ಉದ್ದೇಶದಿಂದ ಕೂಡಿದೆ ಎಂದು ದೇಶವಾಸಿಗಳಿಗೆ ನಾನು ಭರವಸೆ ನೀಡಬಯಸುತ್ತೇನೆ. ಹಾಗಾಗಿ ಸುಧಾರಣೆಯ ನಮ್ಮ ಮಾರ್ಗ ವಿಶ್ವಕ್ಕೆ ಒಂದು ರೀತಿಯ ಬ್ಲೂ ಪ್ರಿಂಟ್ನಂತಾಗಿದೆ. ಸ್ನೇಹಿತರೆ, ನಾವಿದನ್ನು ರಾಜಕೀಯ ಒತ್ತಡದಿಂದ ಮಾಡಿಲ್ಲ. ನಾವು ಮಾಡುವುದೆಲ್ಲ ರಾಜಕೀಯ ಗುಣಾಕಾರ ಭಾಗಾಕಾರದಿಂದ ಹೊರತಾಗಿದೆ. ರಾಷ್ಟ್ರ ಮೊದಲು ಎಂಬುದೊಂದೇ ನಮ್ಮ ಸಂಕಲ್ಪ. ರಾಷ್ಟ್ರಹಿತವೇ ಅಗ್ರಮಾನ್ಯವಾದುದು. ನನ್ನ ಭಾರತ ಮಹಾನ್ ಆಗಲಿ ಎಂಬ ಸಂಕಲ್ಪದಿಂದಲೇ ನಾವು ಮುಂದಡಿ ಇಡುತ್ತೇವೆ. ಸ್ನೇಹಿತರೆ, ಸುಧಾರಣೆಯ ಬಗ್ಗೆ ಮಾತನಾಡುವುದು ಒಂದು ವಿಸ್ತೃತ ವಿಷಯವಾಗಿದೆ. ಇದರ ಬಗ್ಗೆ ಚರ್ಚೆಗೆ ಮುಂದಾದರೆ ಗಂಟೆಗಳೇ ಬೇಕಾಗುತ್ತವೆ. ಆದರೆ ಒಂದು ಪುಟ್ಟ ಉದಾಹರಣೆ ನೀಡಬಯಸುತ್ತೇನೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆದ ಸುಧಾರಣೆ ಬಗ್ಗೆ ಹೇಳುವುದಾದರೆ, ಬ್ಯಾಂಕಿಂಗ್ ಕ್ಷೇತ್ರ ಹೇಗಿತ್ತು ಎಂದು ನೀವೇ ಯೋಚಿಸಿ. ಅಭಿವೃದ್ಧಿಯಾಗುತ್ತಿರಲಿಲ್ಲ, ವಿಸ್ತರಣೆಯಾಗುತ್ತಿರಲಿಲ್ಲ ಮತ್ತು ವಿಶ್ವಾಸವೂ ಇರಲಿಲ್ಲ. ಇಷ್ಟೇ ಅಲ್ಲ, ಅಲ್ಲಿ ನಡೆದ ಹಗರಣಗಳಿಂದಾಗಿ ನಮ್ಮ ಬ್ಯಾಂಕುಗಳು ಸಂಕಷ್ಟದಲ್ಲಿ ಸಿಲುಕಿದ್ದವು. ನಾವು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಪುಷ್ಟಿ ನೀಡಲು ಮುಂದಾದೆವು. ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದೆವು. ಇಂದು ಇದರ ಪರಿಣಾಮ ವಿಶ್ವದ ಕೆಲವೇ ಸಬಲ ಬ್ಯಾಂಕ್ಗಳಲ್ಲಿ ಭಾರತೀಯ ಬ್ಯಾಂಕುಗಳು ಸ್ಥಾನ ಪಡೆದಿವೆ. ಬ್ಯಾಂಕುಗಳು ಸಬಲಗೊಂಡಾಗ ಸಾಮಾನ್ಯ ಆರ್ಥಿಕತೆಯೂ ಸದೃಢಗೊಳ್ಳುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥಿತವಾದಾಗ ಸಾಮಾನ್ಯ ಜನರ, ಅದರಲ್ಲೂ ಮಧ್ಯಮ ವರ್ಗದವರ ಅವಶ್ಯಕತೆಗಳನ್ನು ಪೂರೈಸುವ ಅತ್ಯಂತ ಹೆಚ್ಚಿನ ಶಕ್ತಿ ಬ್ಯಾಂಕ್ಗಳ ಬಳಿ ಇರುತ್ತದೆ. ಬ್ಯಾಂಕ್ಗಳು ಸಬಲಗೊಂಡಾಗ ಸಾಮಾನ್ಯ ಆರ್ಥಿಕತೆಯೂ ಸದೃಢಗೊಳ್ಳುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥಿತವಾದಾಗ ಸಾಮಾನ್ಯ ಜನರ, ಅದರಲ್ಲೂ ಮಧ್ಯಮ ವರ್ಗದವರ ಅವಶ್ಯಕತೆಗಳನ್ನು ಪೂರೈಸುವ ಅತ್ಯಂತ ಹೆಚ್ಚಿನ ಶಕ್ತಿ ಬ್ಯಾಂಕ್ಗಳ ಬಳಿ ಇರುತ್ತದೆ. ಗೃಹ ಸಾಲ, ವಾಹನ ಸಾಲ, ನಮ್ಮ ರೈತರಿಗೆ ಟ್ರ್ಯಾಕ್ಟರ್ ಸಾಲ, ಯುವಜನತೆಗೆ ಸ್ಟಾರ್ಟ್ಅಪ್ಗಾಗಿ ಸಾಲ ಬೇಕಾದಲ್ಲಿ, ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳಲು ಸಾಲ, ಈ ಎಲ್ಲ ವಿಷಯಗಳು ಈಗ ಸಾಧ್ಯ. ನಮ್ಮ ಪಶುಪಾಲಕರು ಮತ್ತು ಮೀನುಗಾರ ಸೋದರ ಸೋದರಿಯರು ಇಂದು ಬ್ಯಾಂಕ್ನಿಂದ ಸಾಲ ಪಡೆಯುತ್ತಿದ್ದಾರೆ ಎಂದು ನನಗೆ ಸಂತೋಷವಾಗುತ್ತದೆ. ಲಕ್ಷಾಂತರ ಬೀದಿ ಬದಿಯ ನನ್ನ ವ್ಯಾಪಾರಿ ಸೋದರ ಸೋದರಿಯರು ಇಂದು ಬ್ಯಾಂಕ್ ಜೊತೆಗೂಡಿ ಹೊಸ ಎತ್ತರಕ್ಕೆ ಬೆಳೆಯುತ್ತಿದ್ದಾರೆ, ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ತಿಳಿದು ನನಗೆ ಸಂತೋಷವಾಗುತ್ತದೆ. ನಮ್ಮ ಎಂಎಸ್ಎಂಇಗಳು ಮತ್ತು ಗುಡಿ ಕೈಗಾರಿಕೆಗಳಿಗೆ ಬ್ಯಾಂಕುಗಳು ಬಹು ದೊಡ್ಡ ಸಹಾಯ ಹಸ್ತವಾಗಿವೆ. ಅವುಗಳಿಗೆ ನಿತ್ಯದ ವಹಿವಾಟುಗಳಿಗೆ ಮತ್ತು ಪ್ರಗತಿಗಾಗಿ ಸಾಲದ ಅವಶ್ಯಕತೆ ಇರುತ್ತದೆ. ಆ ಕೆಲಸವನ್ನು ನಿರ್ವಹಿಸಲು ನಮ್ಮ ಸಬಲ ಬ್ಯಾಂಕ್ಗಳಿಂದ ಸಾಧ್ಯವಾಗಿದೆ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವತಂತ್ರವೇನೋ ದೊರೆಯಿತು. ಆದರೆ ಜನರು ಒಂದು ರೀತಿಯ ಗುಲಾಮಗಿರಿಯ ಒತ್ತಡದಿಂದಲೇ ನರಳಬೇಕಾಯಿತು ಎಂಬುದು ದುರದೃಷ್ಟಕರ. ಸರ್ಕಾರವನ್ನು ಕೇಳುತ್ತಲೇ ಇರಿ, ಸರ್ಕಾರದೆದುರು ಕೈ ಚಾಚುತ್ತಲೇ ಇರಿ, ಯಾರದ್ದಾದರೂ ಶಿಫಾರಸ್ಸಿಗಾಗಿ ಮಾರ್ಗ ಹುಡುಕುತ್ತಲೇ ಇರಿ ಎಂಬ ಸಂಸ್ಕೃತಿ ಬಹಳಷ್ಟು ಸಮಯ ರೂಢಿಯಲ್ಲಿತ್ತು. ಇಂದು
ಆಡಳಿತದ ಮಾದರಿಯನ್ನು ಬದಲಾಯಿಸಿದ್ದೇವೆ. ಸರ್ಕಾರ ಸ್ವತಃ ಫಲಾನುಭವಿಗಳ ಬಳಿಗೆ ಹೋಗುತ್ತದೆ. ಇಂದು ಸರ್ಕಾರ ಸ್ವತಃ ಅವರ ಮನೆಗೆ ಅಡುಗೆ ಅನಿಲ ತಲುಪಿಸುತ್ತದೆ, ಸ್ವತಃ ಅವರ ಮನೆಗೆ ನಲ್ಲಿ ನೀರು ತಲುಪಿಸುತ್ತದೆ, ಅವರ ಮನೆಗೆ ವಿದ್ಯುತ್ ತಲುಪಿಸುತ್ತದೆ, ಅವರಿಗೆ ಆರ್ಥಿಕ ನೆರವು ನೀಡಿ ಅಭಿವೃದ್ಧಿಯ ಹೊಸ ಆಯಾಮ ಸಾಧಿಸಲು ಪ್ರೇರೇಪಿಸುತ್ತದೆ, ಪ್ರೋತ್ಸಾಹಿಸುತ್ತದೆ. ಯುವಜನತೆಯ ಕೌಶಲ್ಯಾಭಿವೃದ್ಧಿಗೆ ಅನೇಕ ಉಪಕ್ರಮಗಳಿಗೂ ಮುಂದಾಗಿದೆ. ಸ್ವಾತಂತ್ರ್ಯ ದೊರೆತ ಅನೇಕ ವರ್ಷಗಳಲ್ಲಿ ದೊರೆಯದೇ ಇದ್ದ ಅಸಂಖ್ಯಾತ ಉದ್ಯೋಗಾವಕಾಶಗಳು ಇಂದು ಯುವಜನತೆಯ ಮನೆಯ ಬಾಗಿಲು ತಟ್ಟುತ್ತಿವೆ. ಅವಕಾಶಗಳು, ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ನನ್ನ ದೇಶದ ಯುವಜನತೆ ಈಗ ನಿಧಾನವಾಗಿ ಮುಂದೆ ಸಾಗುವ ಉದ್ದೇಶವಿಲ್ಲ. ನನ್ನ ದೇಶದ ಯುವಜನತೆ ಇನ್ಕ್ರಿಮೆಂಟಲ್ ಪ್ರಗತಿಯಲ್ಲಿ ನಂಬಿಕೆ ಇಡುವುದಿಲ್ಲ. ನನ್ನ ದೇಶದ ಯುವಜನತೆ ಹಾರಿ ನೆಗೆದು ಅವಕಾಶ ದಕ್ಕಿಸಿಕೊಳ್ಳುವ ಮನಸ್ಥಿತಿಯಲ್ಲಿದೆ. ಇಂದು ಭಾರತದ ಸುವರ್ಣ ಯುಗವಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಜಾಗತಿಕ ಸ್ಥಿತಿಗತಿಗಳ ಹೋಲಿಕೆಯಲ್ಲಿ ನೋಡಿದರೆ ಇದು ನಿಜಕ್ಕೂ ಸುವರ್ಣ ಯುಗವಾಗಿದೆ. ಇದು ನಮ್ಮ ಸುವರ್ಣ ಕಾಲಘಟ್ಟವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಅವಕಾಶ ಕೈತಪ್ಪಿ ಹೋಗಲು ನಾವು ಬಿಡಬಾರದು. ಇದು ಜಾರಿ ಹೋಗಬಾರದು. ಈ ಅವಕಾಶದ ಸದುಪಯೋಗ ಪಡಿಸಿಕೊಂಡು ಸಂಕಲ್ಪ ಮತ್ತು ಉದ್ದೇಶದೊಂದಿಗೆ ಮುಂದೆ ಸಾಗಿದ್ದೇ ಆದರೆ ಸುವರ್ಣ ಭಾರತದ ಮಹತ್ವಾಕಾಂಕ್ಷೆ ಪೂರೈಸಬಹುದು. ವಿಕಸಿತ ಭಾರತದ 2047ರ ಗುರಿ ಸಾಧಿಸಿ ತೀರುತ್ತೇವೆ. ಇಂದು ಪ್ರವಾಸೋದ್ಯಮ ಕ್ಷೇತ್ರವೇ ಆಗಲಿ, ಎಂಎಸ್ಎಂಇ ಕ್ಷೇತ್ರವೇ ಇರಲಿ, ಶಿಕ್ಷಣ ಕ್ಷೇತ್ರವಿರಲಿ, ಸಾರಿಗೆ ಕ್ಷೇತ್ರವಿರಲಿ, ಆರೋಗ್ಯ ಕ್ಷೇತ್ರವೇ ಆಗಿರಲಿ, ಕೃಷಿ ಮತ್ತು ರೈತ ಸಂಬಂಧಿತ ಕ್ಷೇತ್ರವಿರಲಿ, ಪ್ರತಿ ಕ್ಷೇತ್ರದಲ್ಲಿ ಒಂದು ಹೊಸ ಆಧುನಿಕ ವ್ಯವಸ್ಥೆ ತರಲಾಗುತ್ತಿದೆ. ನಾವು ವಿಶ್ವದ ಅತ್ಯುತ್ತಮ ಪದ್ಧತಿಗಳನ್ನು ಗಮನದಲ್ಲಿರಿಸಿಕೊಂಡು ನಮ್ಮ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದೆ ಸಾಗಲು ಬಯಸುತ್ತೇವೆ. ಪ್ರತಿ ಕ್ಷೇತ್ರದಲ್ಲಿ ನಾವೀನ್ಯತೆಯ ಅಗತ್ಯವಿದೆ, ಹೊಸತನದ ಅಗತ್ಯವಿದೆ, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಹೊಸ ನೀತಿಯ ಕಾರಣದಿಂದಾಗಿ ಹೊಸ ಸಾಮರ್ಥ್ಯ, ಹೊಸ ಬೆಂಬಲ ದೊರೆಯುತ್ತಿದೆ. ನಮ್ಮ ಎಲ್ಲ ಅಡಚಣೆಗಳೂ ದೂರವಾಗಬೇಕು. ನಾವು ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಮುಂದೆ ಸಾಗಬೇಕು, ಅರಳಬೇಕು, ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಸಾಗಬೇಕು, ಗುರಿಯನ್ನು ಸಾಧಿಸಬೇಕು. ನೀವೇ ನೋಡಿ, ಎಷ್ಟು ದೊಡ್ಡ ಬದಲಾವಣೆಗಳಾಗಿವೆ. ನಾನು ತಳಮಟ್ಟದ ಚಟುವಟಿಕೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಮಹಿಳಾ ಸ್ವಸಹಾಯ ಗುಂಪು ಇವರ ಬಗ್ಗೆ ಹೇಳುವುದಾದರೆ 10 ವರ್ಷಗಳಲ್ಲಿ ನಮ್ಮ 10 ಕೋಟಿ ಸೋದರಿಯರು ಮಹಿಳಾ ಸ್ವಸಹಾಯ ಗುಂಪುಗಳಲ್ಲಿ ಸೇರಿದ್ದಾರೆ. 10 ಕೋಟಿ ಮಹಿಳೆಯರು ನಮಗೆ ಹೆಮ್ಮೆ ಎನಿಸುತ್ತಿದೆ. ಸಾಮಾನ್ಯ ಕುಟುಂಬದ 10 ಕೋಟಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ. ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬಿಯಾದಾಗ ಆಕೆ ಕುಟುಂಬದಲ್ಲಿ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯ ಒಂದು ಭಾಗವಾಗುತ್ತಾಳೆ. ಇದು ಬಹುದೊಡ್ಡ ಸಾಮಾಜಿಕ ಪರಿವರ್ತನೆ. ನಮಗೆ ಇನ್ನೊಂದು ವಿಷಯದ ಬಗ್ಗೆ ಕೂಡ ಬಹಳ ಹೆಮ್ಮೆ ಎನಿಸುತ್ತದೆ. ಒಂದೆಡೆ ನಮ್ಮ ಯುವಜನತೆ ವಿಶ್ವಾದ್ಯಂತ ಖ್ಯಾತಿ ಗಳಿಸುತ್ತಿದ್ದರೆ, ಮತ್ತೊಂದೆಡೆ ನಮ್ಮ ಮಹಿಳಾ ಸ್ವಸಹಾಯ ಗುಂಪಿನ ಸಾಮಾನ್ಯ ಕುಟುಂಬದ 1 ಕೋಟಿ ತಾಯಂದಿರು, ಸೋದರಿಯರು ಲಕ್ಷಾಧಿಪತಿ ದೀದಿಗಳಾಗುತ್ತಿದ್ದಾರೆ. ಇದು ನನಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ಈಗ ಸ್ವಸಹಾಯ ಗುಂಪುಗಳಿಗೆ 10 ಲಕ್ಷದ ಬದಲಿಗೆ 20 ಲಕ್ಷ ರೂಪಾಯಿ ನೀಡುವ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ. ಈಗಿನವರೆವಿಗೂ 9 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ಗಳ ಮೂಲಕ ನಮ್ಮ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ದೊರೆತಿದೆ. ಇದರ ಸಹಾಯದಿಂದ ಅವರು ತಮ್ಮ ಕೆಲಸಗಳನ್ನು ಮುಂದುವರಿಸುತ್ತಿದ್ದಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ಬಾಹ್ಯಾಕಾಶ ಕ್ಷೇತ್ರ ಈಗ ನಮ್ಮ ಭವಿಷ್ಯದ ಕ್ಷೇತ್ರವಾಗಿದೆ ಎಂಬುದನ್ನು ನಮ್ಮ ಯುವಜನತೆ ಗಮನಿಸಬೇಕು. ಇದೊಂದು ಮಹತ್ವಪೂರ್ಣ ಅಂಶವಾಗಿದೆ. ನಾವು ಬಾಹ್ಯಾಕಾಶ ಕ್ಷೇತ್ರಕ್ಕೂ ಒತ್ತು ನೀಡುತ್ತಿದ್ದೇವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಸುಧಾರಣೆಗಳನ್ನು ತಂದಿದ್ದೇವೆ. ಯಾವ ನಿರ್ಬಂಧಗಳಿಂದ ನಾವು ಬಾಹ್ಯಾಕಾಶ ಕ್ಷೇತ್ರವನ್ನು ಬಂಧಿಸಿದ್ದೆವೋ ಅವುಗಳಿಂದ ಆ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದೇವೆ. ಇಂದು ನೂರಾರು ನವೋದ್ಯಮಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಲೆ ಎತ್ತುತ್ತಿವೆ. ಬಾಹ್ಯಾಕಾಶ ಕ್ಷೇತ್ರ ರೋಮಾಂಚಕಾರಿಯಾಗುತ್ತಿದೆ. ಭಾರತವನ್ನು ಶಕ್ತಿಶಾಲಿಯನ್ನಾಗಿಸುವ ಪ್ರಮುಖ ಕ್ಷೇತ್ರ ಇದಾಗಿದೆ. ನಾವು ಇದಕ್ಕೆ ಸಂಪೂರ್ಣ ಬದ್ಧತೆಯಿಂದ ಒತ್ತು ನೀಡುತ್ತಿದ್ದೇವೆ. ಇಂದು ಖಾಸಗಿ ಉಪಗ್ರಹ, ಖಾಸಗಿ ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗುತ್ತಿದೆ. ಇದೊಂದು ಹೆಮ್ಮೆಯ ವಿಷಯವಾಗಿದೆ.
ನಮ್ಮ ನೀತಿ ಸರಿಯಾಗಿದ್ದರೆ, ಉದ್ದೇಶ ಸರಿಯಾಗಿದ್ದರೆ, ಪೂರ್ಣ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶ ಸಾಧಿಸಿಯೇ ತೀರುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶದಲ್ಲಿ ಹೊಸ ಅವಕಾಶಗಳು ಬರುತ್ತಿವೆ. ಅಭಿವೃದ್ಧಿಗೆ ವೇಗ ತುಂಬಲಾಗುತ್ತಿದೆ. ಅಭಿವೃದ್ಧಿಗೆ ಒಂದು ಹೊಸ ದಾರಿ ತೆರೆದಿದೆ. ಇವುಗಳಲ್ಲಿ ಮೊದಲನೆಯದು ಆಧುನಿಕ ಮೂಲಸೌಕರ್ಯ ವ್ಯವಸ್ಥೆ. ನಾವು ಮೂಲಸೌಕರ್ಯವನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ಮತ್ತೊಂದೆಡೆ ಸಾಮಾನ್ಯ ಮಾನವನ ಜೀವನದ ಅಗತ್ಯತೆಗಳಿಗೆ ಕೂಡ ನಾವು ಒತ್ತು ಕೊಟ್ಟಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಮೂಲಸೌಕರ್ಯದ ಅಭೂತಪೂರ್ವ ಪ್ರಗತಿಯಾಗಿದೆ. ರೈಲು, ರಸ್ತೆ, ವಿಮಾನ ನಿಲ್ದಾಣ, ಬಂದರು, ಹಳ್ಳಿಗಳಲ್ಲಿ ಶಾಲೆ ತೆರೆಯುವ ವಿಷಯವಿರಲಿ, ಅರಣ್ಯಗಳಲ್ಲಿ ಶಾಲೆ ತೆರೆಯುವ ವಿಷಯವಿರಲಿ, ದೂರದ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ಆರಂಭಿಸುವ ವಿಷಯವೇ ಆಗಿರಲಿ, ಆರೋಗ್ಯ ಕೇಂದ್ರಗಳನ್ನು ತೆರೆಯುವ ವಿಚಾರವಿರಲಿ, ವೈದ್ಯಕೀಯ ಕಾಲೇಜುಗಳ ವಿಚಾರವಿರಲಿ, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ನಿರ್ಮಾಣವಿರಲಿ, 60,000ಕ್ಕೂ ಹೆಚ್ಚು ಅಮೃತ ಸರೋವರಗಳ ನಿರ್ಮಾಣದ ವಿಚಾರವಿರಲಿ, 2 ಲಕ್ಷ ಪಂಚಾಯಿತಿಗಳಿಗೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ತಲುಪಿಸುವ ಕಾರ್ಯವಿರಲಿ, ಕಾಲುವೆಗಳ ಜೋಡಣೆಯ ವಿಚಾರವಿರಲಿ, 4 ಕೋಟಿ ಪಕ್ಕಾ ಮನೆಗಳ ನಿರ್ಮಾಣವಿರಲಿ, ಬಡವರಿಗೆ ಆಶ್ರಯ ತಾಣ ಕಲ್ಪಿಸುವ ವಿಷಯವಿರಲಿ, 3 ಕೋಟಿ ನೂತನ ಮನೆಗಳನ್ನು ನಿರ್ಮಿಸುವ ಸಂಕಲ್ಪದಿಂದ ಮುಂದೆ ಸಾಗುವ ನಮ್ಮ ಪ್ರಯತ್ನವೇ ಇರಲಿ, ನಮ್ಮ ಈಶಾನ್ಯ ಭಾರತದ ಮೂಲ ಸೌಕರ್ಯವೇ ಇರಲಿ, ನಾವು ಕೈಗೊಂಡಿರುವ ಕಾಯಕಲ್ಪದ ಪ್ರಯೋಜನ ಈ ಮೊದಲು ಯಾವುದೇ ಯೋಜನೆಗಳ ಲಾಭ ತಲುಪದೇ ಇದ್ದ ಗ್ರಾಮಗಳಲ್ಲಿ ವಾಸವಾಗಿರುವ ಸಮಾಜದ ಬಡ, ವಂಚಿತ, ಶೋಷಿತ, ಬೆಟ್ಟಗುಡ್ಡಗಳಲ್ಲಿ ವಾಸಿಸುತ್ತಿದ್ದ, ಅರಣ್ಯಗಳಲ್ಲಿ ವಾಸಿಸುತ್ತಿದ್ದ ಗಿರಿಜನರಿಗೆ, ಬುಡಕಟ್ಟು ಜನರಿಗೆ, ಗಡಿಭಾಗಗಳಲ್ಲಿ ವಾಸಿಸುವ ಜನರಿಗೆ ದೊರೆತಿದೆ. ಯಾವುದೇ ಸರ್ಕಾರ ಇವರತ್ತ ನೋಡುತ್ತಿರಲಿಲ್ಲ. ನಾವು ಇವರ ಅಗತ್ಯತೆಗಳನ್ನು ಪೂರೈಸಿದ್ದೇವೆ. ನಮ್ಮ ಮೀನುಗಾರರ ಅಗತ್ಯತೆಗಳನ್ನು ಪೂರೈಸಿದ್ದೇವೆ. ನಮ್ಮ ಪಶುಪಾಲಕರ ಜೀವನವನ್ನು ಬದಲಾಯಿಸುವ ಪ್ರಯತ್ನ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ನಾವು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಯತ್ನಿಸಿದ್ದೇವೆ. ಈ ಪ್ರಯತ್ನ ನಮ್ಮ ನೀತಿಯಲ್ಲಿ, ನಮ್ಮ ನಿಯತ್ತಿನಲ್ಲಿ, ನಮ್ಮ ಉದ್ದೇಶ ಸಾಧನೆಯಲ್ಲಿ ಇದೆ, ನಮ್ಮ ಸುಧಾರಣೆಯಲ್ಲಿದೆ, ನಮ್ಮ ಕಾರ್ಯವಿಧಾನದಲ್ಲಿದೆ. ಎಲ್ಲಕ್ಕಿಂತ ಹೆಚ್ಚು ಪ್ರಯೋಜನ ನಮ್ಮ ಯುವ ಜನತೆಗೆ ದೊರೆತಿದೆ. ಅವರಿಗೆ ಹೊಸ ಅವಕಾಶಗಳು ದೊರೆತಿವೆ. ಹೊಸ ಕ್ಷೇತ್ರಗಳಲ್ಲಿ ಹೆಜ್ಜೆ ಇಡುವ ಅವಕಾಶ ದೊರೆತಿದೆ. ಅವರಿಗೆ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ಹೆಚ್ಚು ಉದ್ಯೋಗಾವಕಾಶಗಳು ದೊರೆತಿವೆ. ನಮ್ಮ ಈ ಕೆಲಸಗಳಿಂದ ಅತಿ ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳು ಇದೇ ಸಮಯದಲ್ಲಿ ದೊರೆತಿವೆ. ನಮ್ಮ ದೇಶದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಜೀವನದ ಗುಣಮಟ್ಟ ಸುಧಾರಣೆ ಸಾಮಾನ್ಯವಾಗಿ ಆಕಾಂಕ್ಷೆಯ ವಿಷಯವಾಗಿರುತ್ತದೆ. ಇವು ದೇಶಕ್ಕಾಗಿ ಬಹಳಷ್ಟು ಕೊಡುಗೆ ನೀಡುತ್ತವೆ. ಆದ್ದರಿಂದ ಅವರ ಆಕಾಂಕ್ಷೆಯಾಗಿರುವ ಜೀವನ ಗುಣಮಟ್ಟದ ಸುಧಾರಣೆಯಲ್ಲಿ ನೆರವು ನೀಡುವುದು ದೇಶದ ಹೊಣೆಗಾರಿಕೆಯಾಗಿರುತ್ತದೆ. ಅವರ ಈ ಆಕಾಂಕ್ಷೆ ನೆರವೇರಿಸುವುದಕ್ಕೆ ಸರ್ಕಾರ ನಿರಂತರವಾಗಿ ಸಂಪೂರ್ಣ ಪ್ರಯತ್ನ ಮಾಡುತ್ತದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗುವ ಭಾರತದ ಕನಸು ನನಸಾಗುವಾಗ ಸಾಮಾನ್ಯ ಮಾನವನ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆಯಾಗಲಿದೆ. ಎಲ್ಲಿ ಸರ್ಕಾರದ ಅಗತ್ಯವಿದೆಯೋ ಅಲ್ಲಿ ನೆರವು ನೀಡುವಂತಹ ವಿಷಯದಲ್ಲಿ ನಾವು ಬದ್ಧರಾಗಿರುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವು ಸಣ್ಣ ಅಗತ್ಯತೆಗಳ ಕಡೆಯೂ ಗಮನಹರಿಸುತ್ತೇವೆ. ಸಣ್ಣ ಅವಶ್ಯಕತೆಗಳ ಬಗ್ಗೆಯೂ ಕಾಳಜಿ ವಹಿಸುತ್ತೇವೆ. ನಮ್ಮ ದೇಶದ ಬಡವನ ಮನೆಯ ಒಲೆ ಉರಿಯುತ್ತಿರಲಿ, ಬಡವನ ಮನೆಯ ತಾಯಿ ಎಂದಿಗೂ ಕಣ್ಣೀರು ಕುಡಿದು ಮಲಗದಿರಲಿ ಎಂಬ ಕಾರಣಕ್ಕೆ ಯೋಜನೆಯನ್ನು ಆರಂಭಿಸಿದ್ದೇವೆ. ವಿದ್ಯುತ್ ಶಕ್ತಿ, ನೀರು, ಅಡುಗೆ ಅನಿಲ ಪೂರೈಕೆ ಮಾಡುತ್ತಿದ್ದೇವೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೊಂದಿಗೆ, ಎಲ್ಲರ ಅಭಿವೃದ್ಧಿಗಾಗಿ ಎಂಬ ಮಂತ್ರದೊಂದಿಗೆ ಮುಂದೆ ಸಾಗುತ್ತೇವೆ. ಜನರ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆಯಾಗಬೇಕು. ಸರ್ಕಾರ ಸಾಮಾನ್ಯ ನಾಗರಿಕನ ಮೇಲೆ ಕಾನೂನಿನ ಅನುಸರಣೆಯ ಹೊರೆ ಹೇರುತ್ತಿತ್ತು. ನಾವು ಇವುಗಳನ್ನೆಲ್ಲ ದೂರ ಮಾಡಿದ್ದೇವೆ. ದೇಶವಾಸಿಗಳಿಗಾಗಿ 1,500ಕ್ಕೂ ಅಧಿಕ ಕಾನೂನುಗಳನ್ನು ನಾವು ಕೊನೆಗೊಳಿಸಿದ್ದೇವೆ. ಸಣ್ಣ ತಪ್ಪುಗಳ ಕಾರಣದಿಂದಾಗಿ ಸೆರೆಮನೆಗೆ ತಳ್ಳಲಾಗುತ್ತಿತ್ತು. ಅಂತಹ ಕಾನೂನುಗಳನ್ನು ರದ್ದುಪಡಿಸಿದ್ದೇವೆ. ಅವುಗಳನ್ನು ವ್ಯವಸ್ಥೆಯಿಂದ ಹೊರಹಾಕಿದ್ದೇವೆ. ಸ್ವಾತಂತ್ರ್ಯದ ಪರಂಪರೆಯ ಬಗ್ಗೆ ಮಾತನಾಡುವಾಗ ನಮ್ಮ ಬಳಿ ಬಹಳ ಹಿಂದಿನಿಂದಲೂ ಇದ್ದ ಕ್ರಿಮಿನಲ್ ಕಾನೂನನ್ನು ಹೊಸದಾಗಿ ನ್ಯಾಯ ಸಂಹಿತೆ ರೂಪದಲ್ಲಿ ನಾವು ತಂದಿದ್ದೇವೆ.
ಇದರಲ್ಲಿ ನಾಗರಿಕರಿಗೆ ಸರಿಯಾದ ನ್ಯಾಯ ದೊರೆಯುವುದನ್ನು ಖಾತರಿಪಡಿಸಿದ್ದೇವೆ. ಜೀವನ ಸುಗಮವಾಗಿಸಲು ಪ್ರಯತ್ನಿಸಿದ್ದೇವೆ. ಸರ್ಕಾರದ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡುತ್ತೇನೆ, ಅವರು ಯಾವುದೇ ಪಕ್ಷದ ಪ್ರತಿನಿಧಿಯಾಗಿರಬಹುದು, ಯಾವುದೇ ರಾಜ್ಯದವರಾಗಿರಬಹುದು, ಅವರಲ್ಲಿ ನಾನು ಮಾಡುವ ಮನವಿ ಎಂದರೆ ಜನರ ಜೀವನ ಸುಗಮವಾಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ನಿಮ್ಮ ಪ್ರದೇಶಗಳಲ್ಲಿ ನಿಮಗೆ ತಿಳಿದಿರಬಹುದಾದ ಸಣ್ಣ ಸಣ್ಣ ಸಮಸ್ಯೆಗಳ ಕುರಿತ ಪರಿಹಾರಗಳ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುತ್ತೀರಿ ಎಂದು ನಮ್ಮ ಯುವಜನತೆಗೆ, ವೃತ್ತಿಪರರಿಗೆ ಹೇಳಲು ಬಯಸುತ್ತೇನೆ. ಈ ಅಡಚಣೆಗಳನ್ನು ದೂರಪಡಿಸಬೇಕೆಂದು ಸರ್ಕಾರಕ್ಕೆ ತಿಳಿಯಪಡಿಸಿ. ಈಗಿನ ಸರ್ಕಾರ ಸಂವೇದನಾಶೀಲವಾಗಿದೆ, ಖಂಡಿತವಾಗಿಯೂ ಪರಿಹಾರ ನೀಡುತ್ತದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗುವ ಕನಸಿಗೆ ಆಡಳಿತದಲ್ಲಿ ಮಾಡುವ ಸುಧಾರಣೆ ಖಂಡಿತವಾಗಿಯೂ ಕೊಡುಗೆ ನೀಡುತ್ತದೆ. ಅದರೊಂದಿಗೆ ಸಾಮಾನ್ಯ ನಾಗರಿಕರ ಜೀವನದಲ್ಲಿ ತೊಂದರೆಗಳು ಕೊನೆಗೊಳ್ಳುತ್ತವೆ. ನಾಗರಿಕರಿಗೆ ಜೀವನದಲ್ಲಿ ಮನ್ನಣೆ ದೊರೆಯುತ್ತದೆ. ನನ್ನ ಹಕ್ಕು ನನಗೆ ದೊರೆಯಲಿಲ್ಲವೆಂದು ಯಾರೂ ಹೇಳಬಾರದು. ನಾವು ದೇಶದಲ್ಲಿ ಸುಧಾರಣೆ ಮಾತನಾಡುವಾಗ ಇಂದು ದೇಶದಲ್ಲಿ ಸುಮಾರು 3 ಲಕ್ಷ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಪಂಚಾಯತ್ಗಳಿರಬಹುದು, ನಗರ ಪಂಚಾಯತ್ಗಳಿರಬಹುದು, ನಗರ ಪಾಲಿಕೆ, ಮಹಾನಗರ ಪಾಲಿಕೆಗಳಿರಬಹುದು, ಕೇಂದ್ರಾಡಳಿತ ಪ್ರದೇಶವಿರಬಹುದು, ಜಿಲ್ಲೆ ಇರಬಹುದು, ರಾಜ್ಯ ಇರಬಹುದು. ಸುಮಾರು 3 ಲಕ್ಷ ಆಡಳಿತ ಸಂಸ್ಥೆಗಳಿವೆ. ಈ 3 ಲಕ್ಷ ಸಂಸ್ಥೆಗಳಲ್ಲಿ ನಾನು ಮನವಿ ಮಾಡುತ್ತೇನೆ, ನೀವು ಪ್ರತಿ ವರ್ಷ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಮಟ್ಟದಲ್ಲಿ ಸಾಧ್ಯವಾಗುವಂತಹ ಸಾಮಾನ್ಯ ನಾಗರಿಕರಿಗೆ ಅಗತ್ಯವಿರುವ 2 ವಿಷಯಗಳಲ್ಲಿ ಸುಧಾರಣೆ ಕೈಗೊಂಡಿದ್ದೇ ಆದರೆ, ಸ್ನೇಹಿತರೆ, ನಾನು ಹೆಚ್ಚು ಹೇಳುತ್ತಿಲ್ಲ. ಪಂಚಾಯತ್, ರಾಜ್ಯ ಸರ್ಕಾರ, ಇಲಾಖೆ ಯಾವುದೇ ಇರಲಿ, 1 ವರ್ಷದಲ್ಲಿ ಕೇವಲ 2 ಸುಧಾರಣೆಗಳನ್ನು ಮಾಡಿದ್ದೇ ಆದಲ್ಲಿ ವರ್ಷದಲ್ಲಿ ಒಟ್ಟು ಸುಮಾರು 25ರಿಂದ 30 ಲಕ್ಷ ಸುಧಾರಣೆಗಳನ್ನು ನಾವು ಮಾಡಬಹುದು. 25ರಿಂದ 30 ಲಕ್ಷ ಸುಧಾರಣೆಗಳು ಆದಲ್ಲಿ ಸಾಮಾನ್ಯ ನಾಗರಿಕರಿಗೆ ಸರ್ಕಾರದ ಮೇಲೆ ಭರವಸೆ ಹೆಚ್ಚಾಗುತ್ತದೆ. ಇದು ರಾಷ್ಟ್ರದ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗುತ್ತದೆ. ನಾವು ನಮ್ಮ ಮಟ್ಟದಲ್ಲಿ ಪರಿವರ್ತನೆ ತರಲು ಮುಂದೆ ಬರಬೇಕು, ಧೈರ್ಯದಿಂದ ಮುಂದೆ ಬರಬೇಕು. ಸಾಮಾನ್ಯ ನಾಗರಿಕರಿಗೆ ಇರಬಹುದಾದ ಸಣ್ಣ ಸಣ್ಣ ಅಗತ್ಯಗಳನ್ನು ಪೂರೈಸಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶ ಆಕಾಂಕ್ಷೆಗಳಿಂದ ತುಂಬಿದೆ. ನಮ್ಮ ದೇಶದ ಯುವಜನತೆ ಹೊಸ ಗುರಿಗಳನ್ನು ಮುಟ್ಟಲು ಬಯಸುತ್ತಾರೆ, ಹೊಸ ಹೊಸ ಶಿಖರಗಳನ್ನು ತಲುಪಲು ಬಯಸುತ್ತಾರೆ. ಆದ್ದರಿಂದ ಪ್ರತಿ ಕ್ಷೇತ್ರದಲ್ಲಿ ಕಾರ್ಯಗಳಿಗೆ ನಾವು ವೇಗ ತುಂಬಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ. ಅದರ ಮೂಲಕ ಮೊದಲು ನಾವು ಪ್ರತಿ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಸೃಷ್ಟಿಸಬೇಕು. ಬದಲಾಗುತ್ತಿರುವ ವ್ಯವಸ್ಥೆಗಾಗಿ ಬೆಂಬಲ ನೀಡುವ ಮೂಲ ಸೌಕರ್ಯ ಬೇಕಾಗಿದೆ. ಇದಕ್ಕಾಗಿ ನಾವು ಒತ್ತು ನೀಡಬೇಕು. ನಾಗರಿಕ ಮೂಲಭೂತ ಸೌಕರ್ಯಗಳ ವಿಷಯಗಳಿಗೆ ಆದ್ಯತೆ ನೀಡಬೇಕು, ಅವುಗಳಿಗೆ ಒತ್ತು ನೀಡಬೇಕು. ಈ 3 ಭಾರತದಲ್ಲಿ ಆಕಾಂಕ್ಷೆಗಳ ಸಮಾಜ ನಿರ್ಮಿಸಿದೆ. ಇದರ ಫಲಿತಾಂಶವಾಗಿ ಇಂದು ಸಮಾಜ ಸ್ವತಃ ವಿಶ್ವಾಸದಿಂದ ತುಂಬಿದೆ. ನಮ್ಮ ದೇಶವಾಸಿಗಳ ಆಕಾಂಕ್ಷೆ, ನಿರೀಕ್ಷೆಗಳು ನಮ್ಮ ಯುವಜನತೆಯ ಸಾಮರ್ಥ್ಯವನ್ನು ಇಂದು ನಮ್ಮ ದೇಶದ ಸಾಮರ್ಥ್ಯದೊಂದಿಗೆ ಜೋಡಿಸಿ ನಾವು ಮುಂದೆ ಸಾಗುತ್ತಿದ್ದೇವೆ. ಉದ್ಯೋಗಾವಕಾಶ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸಲು ನಾವು ಕೆಲಸ ಮಾಡಿದ್ದೇವೆ. ಜಾಗತಿಕ ಬೆಳವಣಿಗೆಯಲ್ಲಿ ಭಾರತದ ಕೊಡುಗೆ ದೊಡ್ಡದಿದೆ. ಭಾರತದ ರಫ್ತು ಪ್ರಮಾಣ ಸತತವಾಗಿ ಏರಿಕೆಯಾಗುತ್ತಿದೆ. ವಿದೇಶಿ ವಿನಿಮಯ ಸಂಗ್ರಹ ಸತತವಾಗಿ ಹೆಚ್ಚಾಗಿದೆ, ಮೊದಲಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಜಾಗತಿಕ ರಾಷ್ಟ್ರಗಳಿಗೆ ಭಾರತದ ಮೇಲಿನ ವಿಶ್ವಾಸ, ಭರವಸೆ ಹೆಚ್ಚಾಗಿದೆ. ಭಾರತ ಸಾಗುತ್ತಿರುವ ದಿಶೆ ಸರಿಯಾಗಿದೆ. ಭಾರತದ ವೇಗ ಸರಿಯಾಗಿದೆ. ಭಾರತದ ಕನಸುಗಳಲ್ಲಿ ಸಾಮರ್ಥ್ಯವಿದೆ. ಇವುಗಳೊಂದಿಗೆ ನಮ್ಮ ಸಂವೇದನಾಶೀಲತೆಯ ಮಾರ್ಗವು ನಮ್ಮ ಸಾಮರ್ಥ್ಯದಲ್ಲಿ ಒಂದು ಹೊಸ ಚೈತನ್ಯ ಉಂಟುಮಾಡುತ್ತದೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ಎಂಬ ಭಾವನೆಯು ನಮ್ಮ ಕಾರ್ಯವಿಧಾನವಾಗಿದೆ. ಸಮಾನವೆಂಬ ಭಾವನೆಯೂ ಬೇಕು, ನಮ್ಮ ಎಂಬ ಭಾವನೆಯೂ ಬೇಕು. ಈ ಭಾವನೆಯೊಂದಿಗೆ ನಾವು ಮುಂದೆ ಸಾಗುತ್ತಿದ್ದೇವೆ. ಸ್ನೇಹಿತರೆ, ನಾನು ಕೊರೋನಾ ಕಾಲವನ್ನು ನೆನಪಿಸಿಕೊಂಡಾಗ, ಕೊರೋನಾ ಎಂಬ ಜಾಗತಿಕ ಮಹಾಮಾರಿ ಪಿಡುಗಿನ ನಡುವೆಯೂ ಬಹಳ ವೇಗದಿಂದ ಆರ್ಥಿಕತೆಯನ್ನು ಸುಧಾರಿಸಿದ ದೇಶ ಯಾವುದಾದರೂ ಇದೆಯೆಂದರೆ ಅದು ನಮ್ಮ ಭಾರತ ದೇಶ. ಆದ್ದರಿಂದಲೇ ನನಗೆ ಅನ್ನಿಸುತ್ತದೆ, ನಮ್ಮ ದಾರಿ ಸರಿಯಾಗಿದೆ ಎಂದು. ಜಾತಿ, ಮತ, ಪಂಥ ಭೇದವಿಲ್ಲದೆ ಪ್ರತಿ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಹಾರಿಸಿದಾಗ ಅನ್ನಿಸುತ್ತದೆ,
ನಾವು ಸಾಗುತ್ತಿರುವ ದಿಕ್ಕು ಸರಿಯಾಗಿದೆ ಎಂದು. ಇಂದು ಇಡೀ ದೇಶವೇ ತ್ರಿವರ್ಣ ಧ್ವಜವಾಗಿದೆ. ಪ್ರತಿ ಮನೆಯೂ ತ್ರಿವರ್ಣ ಧ್ವಜವಾಗಿದೆ. ಜಾತಿ, ಧರ್ಮ, ಮೇಲು ಕೀಳು ಎಂಬ ಯಾವುದೇ ಭಾವನೆ ಇಲ್ಲ. ಇರುವುದೊಂದೇ ಭಾವನೆ, ನಾವೆಲ್ಲರೂ ಭಾರತೀಯರೆಂಬ ಭಾವನೆ. ಇದೇ ನಮ್ಮ ದೇಶದ ಶಕ್ತಿಯಾಗಿದೆ. ನಾವು 25 ಕೋಟಿ ಜನರನ್ನು ಬಡತನದಿಂದ ಮೇಲೆತ್ತಿದಾಗ ವೇಗವನ್ನು ಸರಿಯಾಗಿ ನಿರ್ವಹಿಸಿದ್ದೇವೆಂಬ ನಂಬಿಕೆ ನಮಗೆ ಮೂಡುತ್ತದೆ. ಹಾಗೆಯೇ ಕನಸನ್ನು ನನಸು ಮಾಡುವ ಹಾದಿ ದೂರವಿಲ್ಲವೆಂದು ಭಾಸವಾಗುತ್ತದೆ. 100ಕ್ಕೂ ಅಧಿಕ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ತಮ್ಮ ತಮ್ಮ ರಾಜ್ಯದ ಇತರ ಜಿಲ್ಲೆಗಳಿಗೆ ಸಮಾನವಾಗಿ ಅಭಿವೃದ್ಧಿ ಸಾಧಿಸಿರುವಾಗ ನಮಗೆ ಭಾಸವಾಗುತ್ತದೆ ನಮ್ಮ ವೇಗ ಮತ್ತು ಹಾದಿ ಎರಡೂ ಸಾಮರ್ಥ್ಯದಿಂದ ಕೂಡಿದೆ ಎಂದು. ನಮ್ಮ ಬುಡಕಟ್ಟು ಜನಾಂಗದ ಜನಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ಅವರ ಕುಟುಂಬಗಳು ದೂರ ದೂರದ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ನಾವು ಅವರುಗಳನ್ನು ಪತ್ತೆ ಹಚ್ಚಿದೆವು. ಅವರುಗಳ ಹಿತ ಕುರಿತು ಆಲೋಚಿಸಿದೆವು. ಬುಡಕಟ್ಟು ಸೋದರರಿಗೆ PM ಜನ್ಮನ್ ಯೋಜನೆಯ ಮೂಲಕ ಬೆಂಬಲ ನೀಡಿದೆವು. ಸರ್ಕಾರ ಸಂವೇದನಾಶೀಲತೆಯಿಂದ ಕೆಲಸ ಮಾಡಿದಾಗ ಎಷ್ಟು ಸಂತೋಷ ದೊರೆಯುತ್ತದೆಂದು ಭಾಸವಾಯಿತು. ಉದ್ಯೋಗ ಮಾಡುವ ಮಹಿಳೆಯರಿಗಾಗಿ ವೇತನ ಸಹಿತ ಮಾತೃತ್ವ ರಜೆಯನ್ನು 12 ವಾರಗಳಿಂದ 26 ವಾರಗಳಿಗೆ ಹೆಚ್ಚಿಸಲಾಯಿತು. ಇದರಲ್ಲಿ ನಾವು ಮಹಿಳೆಯರನ್ನು ಗೌರವಿಸುವುದು ಮಾತ್ರವಲ್ಲದೆ ಅವರ ಮಡಿಲಲ್ಲಿ ಬೆಳೆಯುವ ಮಕ್ಕಳನ್ನು ಯೋಗ್ಯ ನಾಗರಿಕರನ್ನಾಗಿ ಮಾಡುವಲ್ಲಿ ತಾಯಿಯ ಜವಾಬ್ದಾರಿಯ ನಡುವೆ ಸರ್ಕಾರ ಅಡ್ಡ ಬರಬಾರದೆಂಬ ಉದ್ದೇಶವೂ ಅಡಗಿದೆ. ನಮ್ಮ ದಿವ್ಯಾಂಗ ಸೋದರ ಸೋದರಿಯರಿಗೆ ಭಾರತೀಯ ಸಂಜ್ಞಾ ಭಾಷೆಯ ವಿಷಯ ಬಂದಾಗ ಅವರಿಗಾಗಿನ ಯೋಜನೆಯಿಂದ ತಮಗೂ ಮನ್ನಣೆ ಇದೆ, ಗೌರವವಿದೆ ಎಂದು ಭಾಸವಾಗುತ್ತದೆ. ಪ್ಯಾರಾಲಿಂಪಿಕ್ನಲ್ಲಂತೂ ದಿವ್ಯಾಂಗರು ತಮ್ಮ ಸಾಮರ್ಥ್ಯ ತೋರಿಸಿದಾಗ ನಮಗೆ ಭಾಸವಾಗುತ್ತದೆ ನಮ್ಮ ಹಾದಿ ಸರಿಯಾಗಿದೆ ಎಂದು. ನಮ್ಮ ಎಂಬ ಭಾವನೆಯ, ಎಲ್ಲರೂ ಎಂಬ ಭಾವನೆಯ ಶಕ್ತಿ ಕಂಡುಬರುತ್ತದೆ. ತೃತೀಯ ಲಿಂಗಿಗಳಿಗಾಗಿ ನಾವು ಸಂವೇದನಾಶೀಲತೆಯಿಂದ ನಿರ್ಣಯಗಳನ್ನು ಕೈಗೊಂಡಾಗ, ಹೊಸ ಹೊಸ ಕಾನೂನುಗಳನ್ನು ಮಾಡುತ್ತಿರುವಾಗ, ಅವರಿಗೂ ಒಂದು ಗೌರವಯುತ ಜೀವನ ನೀಡಬೇಕೆಂದು ಪ್ರಯತ್ನ ಪಡುತ್ತಿರುವಾಗ ನಮ್ಮ ಬದಲಾವಣೆಯ ಸರಿಯಾದ ಮಾರ್ಗ ಇದೆಂದು ಭಾಸವಾಗುತ್ತದೆ. ಸೇವಾ ಮನೋಭಾವದಿಂದ ಮಾಡುವ ಕೆಲಸಗಳ ಸಕಾರಾತ್ಮಕ ಫಲಿತಾಂಶ ಇಂದು ನಮಗೆ ಕಾಣಿಸುತ್ತಿದೆ. 60 ವರ್ಷಗಳ ನಂತರ ಸತತವಾಗಿ 3ನೇ ಬಾರಿ ನೀವು ನಮಗೆ ದೇಶಕ್ಕೆ ಸೇವೆ ಸಲ್ಲಿಸುವ ಅವಕಾಶ ನೀಡಿದ್ದೀರಿ. 140 ಕೋಟಿ ದೇಶವಾಸಿಗಳಾದ ನೀವು ನಮಗೆ ನೀಡಿರುವ ಆಶೀರ್ವಾದ ನನಗೆ ಒಂದು ಸಂದೇಶವಾಗಿದೆ. ಅದೆಂದರೆ ಜನರ ಸೇವೆ, ಪ್ರತಿ ಕುಟುಂಬದ ಸೇವೆ, ಪ್ರತಿ ಕ್ಷೇತ್ರದ ಸೇವೆ. ಸೇವಾ ಮನೋಭಾವದಿಂದ ಸಮಾಜದ ಸಾಮರ್ಥ್ಯದೊಂದಿಗೆ ಅಭಿವೃದ್ಧಿಯ ಹೊಸ ಎತ್ತರಗಳನ್ನು ತಲುಪುವುದು, 2047 ಅಭಿವೃದ್ಧಿ ಹೊಂದಿದ ಭಾರತವಾಗುವ ಕನಸಿನೊಂದಿಗೆ ಸಾಗುವ ಸಂದೇಶ ಇದಾಗಿದೆ. ಈ ಸಂದೇಶದೊಂದಿಗೆ ನನಗೆ ಆಶೀರ್ವಾದ ಮಾಡಬೇಕೆಂದು ಕೋಟಿ ಕೋಟಿ ಭಾರತೀಯರ ಮುಂದೆ ತಲೆಬಾಗಿಸಿ ನಾನು ಈ ಐತಿಹಾಸಿಕ ಕೆಂಪು ಕೋಟೆಯಿಂದ ಮನವಿ ಮಾಡುತ್ತೇನೆ. ನಾವು ಹೊಸ ಎತ್ತರಗಳನ್ನು ತಲುಪಲು ಹೊಸ ಉತ್ಸಾಹದೊಂದಿಗೆ ಮುಂದೆ ಸಾಗಬೇಕು. ಇಷ್ಟು ಸಾಕೆಂದು ನಾವು ಸುಮ್ಮನೆ ಕೂರುವವರಲ್ಲ. ಅದು ನಮ್ಮ ಸಂಸ್ಕಾರದಲ್ಲೇ ಇಲ್ಲ. ನಾವು ಮತ್ತೇನಾದರೂ ಮಾಡಲು, ಮತ್ತಷ್ಟು ಮುಂದೆ ಸಾಗಲು, ಮತ್ತಷ್ಟು ಎತ್ತರಗಳನ್ನು ದಾಟಲು ಬಯಸುತ್ತೇವೆ. ನಾವು ಮುಂದೆ ಸಾಗಲು ಬಯಸುತ್ತೇವೆ. ಅಭಿವೃದ್ಧಿಗಾಗಿ, ಸಮೃದ್ಧಿಗಾಗಿ, ಕನಸುಗಳನ್ನು ನನಸಾಗಿಸುವುದಕ್ಕಾಗಿ ನಮ್ಮ ಸಂಕಲ್ಪವನ್ನೇ ನಮ್ಮ ಜೀವನವನ್ನಾಗಿಸಲು ನಾವು ಬಯಸುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಹೊಸ ಶಿಕ್ಷಣ ನೀತಿಯನ್ನು ಬಹುತೇಕ ರಾಜ್ಯಗಳು ಅಳವಡಿಸಿಕೊಂಡಿವೆ. ಈ ಕಾರಣದಿಂದಾಗಿ 21ನೇ ಶತಮಾನಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ನಾವು ಒತ್ತು ನೀಡಲು ಬಯಸುತ್ತೇವೆ. ವಿಕಸಿತ ಭಾರತದ ಕನಸಿಗಾಗಿ ಯಾವ ರೀತಿಯಲ್ಲಿ ಜನರನ್ನು ಸಿದ್ಧರನ್ನಾಗಿಸಲು ಬಯಸುತ್ತೇವೋ ಅದರಲ್ಲಿ ಹೊಸ ಶಿಕ್ಷಣ ನೀತಿಯ ಬಹುದೊಡ್ಡ ಪಾತ್ರವಿದೆ. ನನ್ನ ದೇಶದ ಯುವಜನತೆಗೆ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹೋಗುವಂತಹ, ವಿಧಿಯಿಲ್ಲದೆ ಹೋಗಬೇಕಾದಂತಹ ಸಂದರ್ಭ ಬರಬಾರದೆಂದು ನಾನು ಬಯಸುತ್ತೇನೆ. ಮಧ್ಯಮ ವರ್ಗದ ಲಕ್ಷಾಂತರ, ಕೋಟ್ಯಂತರ ಪರಿವಾರಗಳಿಗೆ ತಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಶಿಕ್ಷಣ ಕೊಡಿಸಲು ಲಕ್ಷಾಂತರ ರೂಪಾಯಿಗಳ ಹಣ ವೆಚ್ಚವಾಗಬಾರದೆಂದು ನಾನು ಬಯಸುತ್ತೇನೆ. ಅಷ್ಟೇ ಅಲ್ಲದೆ ವಿದೇಶಿಗಳಿಂದಲೇ ವಿದ್ಯಾರ್ಥಿಗಳು ಭಾರತದತ್ತ ಮುಖ ಮಾಡುವ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾನು ಬಯಸುತ್ತೇನೆ. ಇತ್ತೀಚೆಗೆ ನಳಂದ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಆದರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶತಮಾನಗಳಷ್ಟು ಹಿಂದಿನ ಆ ನಳಂದ ವಿಶ್ವವಿದ್ಯಾಲಯವನ್ನು ಪುನಶ್ಚೇತನಗೊಳಿಸಬೇಕು.
ಆ ನಳಂದ ಸ್ಫೂರ್ತಿಯನ್ನು ಜೀವಂತವಾಗಿಸಬೇಕು. ಜ್ಞಾನದ ಪರಂಪರೆಗೆ ಹೊಸ ಚೇತನ ತುಂಬಬೇಕು. ಹೊಸ ಶಿಕ್ಷಣ ನೀತಿ ಮಾತೃಭಾಷೆಗೆ ಒತ್ತು ನೀಡಿದೆ. ಭಾಷೆಯ ಕಾರಣದಿಂದಾಗಿ ನಮ್ಮ ದೇಶದ ಪ್ರತಿಭೆಗೆ ಅಡಚಣೆ ಉಂಟಾಗಬಾರದೆಂದು ನಾನು ರಾಜ್ಯ ಸರ್ಕಾರಗಳಿಗೆ, ದೇಶದ ಎಲ್ಲ ಆಡಳಿತ ಸಂಸ್ಥೆಗಳಿಗೆ ಮನವಿ ಮಾಡುತ್ತೇನೆ. ಮಾತೃಭಾಷೆಯ ಸಾಮರ್ಥ್ಯ ನಮ್ಮ ದೇಶದ ಕಡು ಬಡವರ ಮಕ್ಕಳಿಗೂ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಶಕ್ತಿ ನೀಡುತ್ತದೆ. ಆದ್ದರಿಂದ ಮಾತೃಭಾಷೆಯಲ್ಲಿ ಶಿಕ್ಷಣಕ್ಕೆ, ಜೀವನದಲ್ಲಿ ಮಾತೃಭಾಷೆಯ ಸ್ಥಾನಕ್ಕೆ, ಕುಟುಂಬದಲ್ಲಿ ಮಾತೃಭಾಷೆಯ ಸ್ಥಾನಕ್ಕೆ ಒತ್ತು ನೀಡಬೇಕು. ಇಂದಿನ ದಿನಗಳಲ್ಲಿ ವಿಶ್ವದಲ್ಲಿ ಬದಲಾವಣೆ ಕಾಣುತ್ತಿದೆ. ಅದರಲ್ಲೂ ಕೌಶಲ್ಯದ ಮಹತ್ವ ಬಹಳ ಹೆಚ್ಚಾಗಿದೆ. ಹಾಗೂ ನಾವು ಕುಶಲತೆಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲು ಇಷ್ಟಪಡುತ್ತೇವೆ. ಇಂಡಸ್ಟ್ರಿ 4.0 ಯೋಜನೆಯನ್ನು ಗಮನದಲ್ಲಿ ಇರಿಸಿಕೊಂಡು ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಲು ಇಚ್ಛಿಸುತ್ತೇವೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೃಷಿಯಲ್ಲಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಇಷ್ಟಪಡುತ್ತೇವೆ. ನೈರ್ಮಲ್ಯ ಕ್ಷೇತ್ರದಲ್ಲೂ ಸಹ ಹೊಸ ಕುಶಲತೆಗಳನ್ನು ಕಂಡುಹಿಡಿದು ಹೊಸ ಶಕ್ತಿ ತುಂಬಲು ಕೌಶಲ್ಯ ಅಭಿವೃದ್ಧಿ ಮಾಡಲು ಇಚ್ಛಿಸುತ್ತೇವೆ. ಹಾಗೂ ಈ ಬಾರಿ ಸ್ಕಿಲ್ ಇಂಡಿಯಾ ಪ್ರೋಗ್ರಾಂ, ಕೌಶಲ್ಯ ಭಾರತ ಯೋಜನೆಯನ್ನು ವ್ಯಾಪಕವಾಗಿ ನಡೆಸುತ್ತಿದ್ದೇವೆ. ಇದಕ್ಕಾಗಿ ಈ ಬಾರಿಯ ಬಜೆಟ್ನಲ್ಲೂ ಸಹ ಅವಕಾಶವನ್ನು ಕಲ್ಪಿಸಿದ್ದೇವೆ. ಯುವ ಪೀಳಿಗೆ ಅನುಭವ ಹೊಂದಲು ಹಾಗೂ ಅವರ ಸಾಮರ್ಥ್ಯ ಹೆಚ್ಚಿಸಲು ಸಾಧ್ಯವಾಗುವಂತೆ ಈ ಬಾರಿಯ ಬಜೆಟ್ನಲ್ಲಿ ಇಂಟರ್ನ್ಶಿಪ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದೇವೆ. ಮಾರುಕಟ್ಟೆಯಲ್ಲಿ ಯುವಜನರ ಸಾಮರ್ಥ್ಯ ಗುರುತಿಸಲು ಕೌಶಲ್ಯಪೂರ್ಣ ಯುವ ಪೀಳಿಗೆಯನ್ನು ತಯಾರು ಮಾಡಲು ಇಷ್ಟಪಡುತ್ತೇನೆ. ಸ್ನೇಹಿತರೆ, ಇಂದಿನ ವಿಶ್ವ ಉದ್ಯೋಗ ಮಾರುಕಟ್ಟೆಯಲ್ಲಿ ನಮ್ಮ ಕುಶಲ ಯುವ ಪೀಳಿಗೆ ತಮ್ಮ ಕೌಶಲ್ಯದ ಛಾಪನ್ನು ಮೂಡಿಸುವ ಕನಸನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಿದ್ದೇವೆ. ಸ್ನೇಹಿತರೆ, ವಿಶ್ವ ಯಾವ ವೇಗದಲ್ಲಿ ಬದಲಾಗುತ್ತಿದೆ ಎಂದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮಹತ್ವ ಹೆಚ್ಚುತ್ತಾ ಹೋಗುತ್ತಿದೆ. ಇಂದು ವಿಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವ ಅವಶ್ಯಕತೆ ಇದೆ. ಹಾಗೂ ನಾನು ಗಮನಿಸಿದ್ದೇನೆ, ಚಂದ್ರಯಾನದ ಯಶಸ್ಸಿನ ನಂತರ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಗ್ಗೆ ಒಂದು ಹೊಸ ಉತ್ಸಾಹ, ಆಸಕ್ತಿಯ ವಾತಾವರಣ ಉಂಟಾಗಿದೆ. ಈ ಹೊಸ ಮನೋಭಾವ ವಾತಾವರಣವನ್ನು ಪ್ರೋತ್ಸಾಹಿಸಿ ಬೆಳೆಸಲು ಶೈಕ್ಷಣಿಕ ಸಂಸ್ಥೆಗಳು ಮುಂದೆ ಬರುವ ಅವಶ್ಯಕತೆ ಇದೆ. ಭಾರತ ಸರ್ಕಾರವೂ ಸಹ ಈ ಸಂಶೋಧನೆಗಳಿಗೆ ಪ್ರೋತ್ಸಾಹವನ್ನು ಹೆಚ್ಚಿಸಿದೆ. ಹೆಚ್ಚು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಸ್ಥಾಪಿಸುವ ಮೂಲಕ ಅವುಗಳನ್ನು ಕಾನೂನಿನ ಪರಿಧಿಯಲ್ಲಿ ತಂದಿದ್ದೇವೆ. ಈ ಮೂಲಕ ಸಂಶೋಧನಾ ಕಾರ್ಯಗಳಿಗೆ ಸ್ಥಾಯಿ ರೂಪದಲ್ಲಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಬಲ ಸಿಗಲಿ ಎಂಬುದು ನಮ್ಮ ಉದ್ದೇಶ. ಬಜೆಟ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಶೋಧನೆ ಹಾಗೂ ನವೀಕರಣ ಕಾರ್ಯಗಳಿಗೆ ಮೀಸಲಾಗಿಡುವ ನಿರ್ಣಯ ಕೈಗೊಂಡಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಈ ಮೂಲಕ ನಮ್ಮ ದೇಶದ ಯುವ ಪೀಳಿಗೆಯು ಹೊಂದಿರುವ ಹೊಸ ಕಲ್ಪನೆಗಳನ್ನು ವಾಸ್ತವಕ್ಕೆ ತರಲು ಸಾಧ್ಯವಾಗುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಸ್ನೇಹಿತರೆ, ಇಂದಿಗೂ ಸಹ ವೈದ್ಯಕೀಯ ಶಿಕ್ಷಣ ಪಡೆಯಲು ನಮ್ಮ ಮಕ್ಕಳು ಹೊರದೇಶಗಳಿಗೆ ಹೋಗುತ್ತಿದ್ದಾರೆ. ಇವರಲ್ಲಿ ಬಹುತೇಕರು ಮಧ್ಯಮ ವರ್ಗದವರು. ಅವರ ಲಕ್ಷಾಂತರ ರೂಪಾಯಿ ಇದಕ್ಕಾಗಿ ಖರ್ಚಾಗಿ ಹೋಗುತ್ತದೆ. ಈ ಕಾರಣಕ್ಕಾಗಿ ನಾವು ಈ ಹಿಂದಿನ 10 ವರ್ಷಗಳಲ್ಲಿ ವೈದ್ಯಕೀಯ ಶಿಕ್ಷಣದ ಸೀಟುಗಳನ್ನು ಸುಮಾರು 1 ಲಕ್ಷದವರೆಗೆ ಹೆಚ್ಚಿಸಿದ್ದೇವೆ. ಇಂದು ಸುಮಾರು 25,000 ಯುವಜನರು ಪ್ರತಿ ವರ್ಷ ವೈದ್ಯಕೀಯ ಶಿಕ್ಷಣ ಪಡೆಯಲು ವಿದೇಶಗಳಿಗೆ ಹೋಗುತ್ತಾರೆ. ಹಾಗೂ ಈ ದೇಶಗಳ ಹೆಸರುಗಳನ್ನು ಕೇಳಿದಾಗ ನಾನು ಕೆಲವು ಸಲ ಬೆರಗಾಗಿ ಹೋಗುತ್ತೇನೆ. ಆದ್ದರಿಂದ ಇನ್ನು ಮುಂದಿನ 5 ವರ್ಷಗಳಲ್ಲಿ 75,000 ಹೊಸ ಸೀಟುಗಳನ್ನು ಸೃಜಿಸಲು ನಾವು ನಿರ್ಧರಿಸಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತ 2047 ಸ್ವಸ್ಥ ಭಾರತವೂ ಆಗಿರಬೇಕು. ಹಾಗಾಗಬೇಕಾದರೆ ಇಂದಿನ ಮಕ್ಕಳ ಪೋಷಣೆಯ ಬಗ್ಗೆ ಇಂದಿನಿಂದಲೇ ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ. ಈ ಕಾರಣದಿಂದಲೇ ವಿಕಸಿತ ಭಾರತದ ಮೊದಲ ಪೀಳಿಗೆಯ ಮೇಲೆ ವಿಶೇಷ ಧ್ಯಾನ ವಹಿಸಿ ನಾವು ಪೋಷಣೆಯ ಒಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ರಾಷ್ಟ್ರೀಯ ಪೋಷಣ್ ಮಿಷನ್ ಸ್ಥಾಪಿಸಿದ್ದೇವೆ. ಪೋಷಣೆಗೆ ಆದ್ಯತೆ ನೀಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಕೃಷಿ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುವುದು ಇಂದಿನ ಅವಶ್ಯಕತೆಯಾಗಿದೆ. ಅನೇಕ ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡಿರುವ, ತುಕ್ಕು ಹಿಡಿದಿರುವ ಹಳೆಯ ಪದ್ಧತಿಗಳಿಂದ ನಾವು ಮುಕ್ತರಾಗಬೇಕು. ಇದಕ್ಕಾಗಿ ನಮ್ಮ ರೈತರಿಗೆ ಸಹಕಾರ ನೀಡುತ್ತಿದ್ದೇವೆ. ಅವರನ್ನು ಪರಿವರ್ತನೆ ಮಾಡುವ ದಿಕ್ಕಿನಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ರೈತರಿಗೆ ಬಡ್ಡಿ ರಹಿತ ಸಾಲ ನೀಡುತ್ತಿದ್ದೇವೆ. ತಂತ್ರಜ್ಞಾನದ ಸಹಾಯ ನೀಡುತ್ತಿದ್ದೇವೆ.
ರೈತರು ಬೆಳೆದ ಬೆಳೆಯ ಬೆಲೆಯನ್ನು ನಿರ್ಧರಿಸಲು ಕೆಲಸ ಮಾಡುತ್ತಿದ್ದೇವೆ. ಅವರ ಉತ್ಪನ್ನಗಳ ಮಾರಾಟಕ್ಕೆ ಸಹಾಯ ಮಾಡಲು ಪ್ರಚಾರದ ವ್ಯವಸ್ಥೆ ಮಾಡುತ್ತಿದ್ದೇವೆ. ಆರಂಭದಿಂದ ಅಂತ್ಯದವರೆಗೂ ಎಲ್ಲ ವಿಭಾಗಗಳಲ್ಲಿ ಸಹಾಯ ಹಸ್ತ ಸಿಗುವಂತೆ ನೋಡಿಕೊಳ್ಳುವ ದಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇಂದಿನ ಹಾನಿಕಾರಕ ಕೃಷಿ ಪದ್ಧತಿಗಳ ಕಾರಣದಿಂದ ನಮ್ಮ ಭೂಮಾತೆಯ ಉತ್ಪಾದನಾ ಕ್ಷಮತೆ ದಿನೇ ದಿನೇ ಕ್ಷೀಣಿಸುತ್ತಿರುವಾಗ, ಇದರ ಬಗ್ಗೆ ವಿಶ್ವವೇ ಚಿಂತಿಸುತ್ತಿರುವಾಗ, ಪ್ರಾಕೃತಿಕ ರೀತಿಯಲ್ಲಿ ಕೃಷಿ ಮಾಡಿ ನಮ್ಮ ಭೂಮಿ ತಾಯಿಯ ಕ್ಷೇಮವನ್ನು ಕಾಪಾಡುತ್ತಿರುವ ನಮ್ಮ ದೇಶದ ಲಕ್ಷಾಂತರ ರೈತರಿಗೆ ಕೃತಜ್ಞತೆ ಸಲ್ಲಿಸಲು ನಾನು ಇಷ್ಟಪಡುತ್ತೇನೆ. ಈ ವರ್ಷದ ಬಜೆಟ್ನಲ್ಲಿ ಪ್ರಾಕೃತಿಕ ಕೃಷಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ದೊಡ್ಡ ಯೋಜನೆಯೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಲು ಅವಕಾಶ ಕಲ್ಪಿಸಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಶ್ವದಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಇಡೀ ಜಗತ್ತು ಸಮಗ್ರ ಆರೋಗ್ಯದ ಕಾಳಜಿಯತ್ತ ಹೊರಳುತ್ತಿರುವಾಗ ಸಾವಯವ ಆಹಾರ ಜನರ ಮೊದಲ ಆಯ್ಕೆಯಾಗುತ್ತಿದೆ. ಇಂದು ಯಾರಾದರೂ ವಿಶ್ವದ ಸಾವಯವ ಆಹಾರದ ಕಣಜ ಯಾರು ಆಗಬಲ್ಲರು ಎಂದರೆ ಅದು ನಮ್ಮ ದೇಶದ ರೈತ, ನಮ್ಮ ದೇಶ ಮಾತ್ರ ಎಂದು ಆಗಬಹುದು. ಮುಂಬರುವ ದಿನಗಳಲ್ಲಿ ವಿಶ್ವದ ಸಾವಯವ ಆಹಾರದ ಬೇಡಿಕೆಯನ್ನು ಪೂರೈಸಲು ನಮ್ಮ ದೇಶ ಆರ್ಗ್ಯಾನಿಕ್ ಆಹಾರದ ಕಣಜ ಆಗಬೇಕಾದರೆ ಅದು ಯಾವ ರೀತಿಯಿಂದ ಸಾಧ್ಯ? ರೈತರ ಜೀವನ ಸುಲಭವಾಗಬೇಕು, ಹಳ್ಳಿಗಳಲ್ಲಿ ಉತ್ತಮ ದರ್ಜೆಯ ಇಂಟರ್ನೆಟ್ ಸಂಪರ್ಕ ಸಿಗಬೇಕು, ರೈತರಿಗೆ ಆರೋಗ್ಯ ಸೌಲಭ್ಯಗಳು ಸಿಗಬೇಕು, ರೈತರ ಮಕ್ಕಳು ಓದಲು ಸ್ಮಾರ್ಟ್ ಸ್ಕೂಲ್ಗಳು ಲಭ್ಯವಾಗಬೇಕು, ಅವರಿಗೆ ಕೆಲಸ ಸಿಗಬೇಕು. ಚಿಕ್ಕ ಚಿಕ್ಕ ತುಂಡು ಭೂಮಿಯನ್ನು ಉಳುಮೆ ಮಾಡಿಕೊಂಡಿರುವುದು ಇಂದಿನ ದಿನಗಳಲ್ಲಿ ಕಷ್ಟವಾಗುತ್ತಿದೆ. ಆದ್ದರಿಂದ ಅವರಿಗೆ ಹೊಸ ಸಂಪಾದನೆಯ ಸಾಧನಗಳು ದೊರಕಬೇಕು ಎಂಬ ವಿಚಾರ ಹಾಗೂ ಅದನ್ನು ಸಾಧಿಸುವ ಕನಸನ್ನು ಮುಂದಿಟ್ಟುಕೊಂಡು ನಾವು ಮುಂದೆ ಸಾಗುತ್ತಿದ್ದೇವೆ. ಕಳೆದ ವರ್ಷಗಳಲ್ಲಿ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಮಾಡೆಲ್ ಮೇಲೆ ನಾವು ಕಾರ್ಯನಿರ್ವಹಿಸಿದ್ದೇವೆ. ಹೊಸ ಆವಿಷ್ಕಾರ, ಉದ್ಯೋಗಾವಕಾಶ, ಉದ್ಯಮಶೀಲತೆ ಮೊದಲಾದ ಎಲ್ಲ ವಿಭಾಗಗಳಲ್ಲಿ ಮಹಿಳೆಯರು ಹೆಜ್ಜೆ ಇಡುತ್ತಿದ್ದಾರೆ. ಮಹಿಳೆಯರು ಕೇವಲ ಕಾರ್ಯ ಹಂಚಿಕೊಳ್ಳುವುದು ಮಾತ್ರವಲ್ಲ, ನೇತೃತ್ವವನ್ನೂ ಸಹ ವಹಿಸುತ್ತಿದ್ದಾರೆ. ಇಂದು ನಮ್ಮ ರಕ್ಷಣಾ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಥವಾ ಬಾಹ್ಯಾಕಾಶ ವಿಭಾಗವೇ ಆಗಲಿ, ಅಲ್ಲಿ ನಾವು ಮಹಿಳೆಯರ ಪ್ರಾಬಲ್ಯವನ್ನು ಕಾಣುತ್ತಿದ್ದೇವೆ. ಹಾಗೆಯೇ ಇನ್ನೊಂದು ಕಡೆಯಿಂದ ಚಿಂತಿಸಬೇಕಾದ ವಿಷಯಗಳು ಬರುತ್ತಿವೆ. ಇಂದು ನಾನು ಕೆಂಪುಕೋಟೆಯಿಂದ ನನ್ನ ನೋವನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಒಂದು ನಾಗರಿಕ ಸಮಾಜವಾಗಿ ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ನಮ್ಮ ತಾಯಂದಿರು, ಸಹೋದರಿಯರು ಹಾಗೂ ಮಕ್ಕಳ ಮೇಲೆ ಯಾವ ರೀತಿಯ ಅತ್ಯಾಚಾರಗಳು ನಡೆಯುತ್ತಿವೆಯೋ ಅದರ ಬಗ್ಗೆ ದೇಶದಲ್ಲಿ ಆಕ್ರೋಶ ಇದೆ, ಜನಸಾಮಾನ್ಯರ ಆಕ್ರೋಶ ಇದೆ. ಈ ಆಕ್ರೋಶವನ್ನು ನಾನು ಗುರುತಿಸುತ್ತಿದ್ದೇನೆ. ಇದನ್ನು ನಮ್ಮ ದೇಶ, ಸಮಾಜ, ನಮ್ಮ ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕು. ಮಹಿಳೆಯರ ವಿರುದ್ಧ ನಡೆಯುವ ಅಪರಾಧಗಳ ತನಿಖೆ ಶೀಘ್ರವಾಗಿ ನಡೆಯಬೇಕು. ರಾಕ್ಷಸಿ ಕೃತ್ಯ ನಡೆಸುವವರಿಗೆ ಶೀಘ್ರವಾಗಿ ಕಠಿಣ ಶಿಕ್ಷೆಯಾಗಬೇಕು. ಇದು ನಮ್ಮ ವ್ಯವಸ್ಥೆಯ ಮೇಲೆ ವಿಶ್ವಾಸ ಮೂಡಿಸಲು ಅತಿ ಅಗತ್ಯವಾಗಿದೆ. ಒಂದು ವಿಷಯವನ್ನು ನಾನು ಗಮನಿಸಿದ್ದೇನೆ. ಯಾವಾಗ ಮಹಿಳೆಯರ ಮೇಲೆ ಅತ್ಯಾಚಾರದ ಘಟನೆಗಳು ನಡೆಯುತ್ತವೋ ಆಗ ಬಹಳಷ್ಟು ವಿರೋಧ ವ್ಯಕ್ತವಾಗುತ್ತದೆ, ಬಹಳಷ್ಟು ಪ್ರಚಾರ ಪಡೆದುಕೊಳ್ಳುತ್ತದೆ ಹಾಗೂ ಮಾಧ್ಯಮಗಳನ್ನು ಆವರಿಸುತ್ತದೆ. ಆದರೆ ಅಂತಹ ರಾಕ್ಷಸಿ ಮನೋಭಾವದ ಅತ್ಯಾಚಾರಿಗೆ ಶಿಕ್ಷೆ ವಿಧಿಸಿದಾಗ ಅದು ಪ್ರಚಾರ ಪಡೆಯುವುದೇ ಇಲ್ಲ. ವೃತ್ತಪತ್ರಿಕೆಯ ಯಾವುದೋ ಒಂದು ಮೂಲೆಯಲ್ಲಿ ಪ್ರಕಟಣೆಗೊಳ್ಳುತ್ತದೆ, ಕಾಣಿಸುವುದೇ ಇಲ್ಲ. ಪ್ರಸ್ತುತ ಸಮಯದ ಅವಶ್ಯಕತೆ ಎಂದರೆ ಅಂತಹ ಶಿಕ್ಷೆ ವಿಧಿಸಲಾದಾಗ ಅದು ವ್ಯಾಪಕವಾಗಿ ಪ್ರಚುರಪಡಬೇಕು. ಇದರಿಂದ ಆ ರೀತಿಯ ಪಾಪಕೃತ್ಯಗಳನ್ನು ಮಾಡುವವರಲ್ಲಿ ಭೀತಿ ಹುಟ್ಟುತ್ತದೆ. ಪಾಪ ಮಾಡಿದರೆ ನೇಣು ಹಾಕಿಸಿಕೊಳ್ಳಬೇಕಾಗುತ್ತದೆ ಎಂದು ಇದು ಅತಿ ಅವಶ್ಯಕ ಎಂದು ನನಗೆ ಅನ್ನಿಸುತ್ತದೆ. ನನ್ನ ದೇಶವಾಸಿಗಳೇ, ನಮ್ಮಲ್ಲಿ ದೇಶದ ಬಗ್ಗೆ ಒಂದು ಅಭಿಪ್ರಾಯ ಭೇದ ಇತ್ತು. ರಾಷ್ಟ್ರ ಗೌರವದ ಕೊರತೆ ನಮಗೇ ತಿಳಿಯದಂತೆ ನಮ್ಮೊಳಗೆ ಸೇರಿಕೊಂಡಿತ್ತು. ತಡವಾಗಿ ಬಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂದು ನಾಚಿಕೆ ಬಿಟ್ಟು ನಾವು ಹೇಳುತ್ತಿದ್ದೆವು. ದೇಶವನ್ನು ಈ ರೀತಿಯ ಅಶಿಸ್ತಿನಿಂದ ಹೊರಗೆ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಒಂದು ಕಾಲದಲ್ಲಿ ಆಟವಾಡುವ ವಸ್ತುಗಳೂ ಸಹ ಆಮದಾಗುತ್ತಿದ್ದ ದಿನಗಳನ್ನೂ ನಾನು ನೋಡಿದ್ದೇನೆ. ಇಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ, ನಮ್ಮ ದೇಶದ ಆಟಿಕೆಗಳು ವಿಶ್ವದ ಮಾರುಕಟ್ಟೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿವೆ. ನಮ್ಮ ಆಟಿಕೆಗಳು ವಿದೇಶಗಳಿಗೆ ರಫ್ತಾಗುತ್ತಿವೆ. ಒಂದು ಕಾಲದಲ್ಲಿ ನಾವು ಮೊಬೈಲ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದೆವು. ಇಂದು ಭಾರತ ಮೊಬೈಲ್ ಫೋನ್ಗಳ ಉತ್ಪಾದನೆಯ ದೊಡ್ಡ ಕೇಂದ್ರವಾಗಿದೆ. ಮೊಬೈಲ್ ಫೋನ್ಗಳನ್ನು
ಪ್ರಪಂಚದ ಹಲವಾರು ರಾಷ್ಟ್ರಗಳಿಗೆ ನಾವು ರಫ್ತು ಮಾಡುತ್ತಿದ್ದೇವೆ. ಇದು ಭಾರತದ ಶಕ್ತಿ. ಸ್ನೇಹಿತರೆ, ಭವಿಷ್ಯದೊಂದಿಗೆ ಸೆಮಿಕಂಡಕ್ಟರ್ ತಳುಕು ಹಾಕಿಕೊಂಡಿದೆ. ಆಧುನಿಕ ತಂತ್ರಜ್ಞಾನ AI ತಳುಕು ಹಾಕಿಕೊಂಡಿದೆ. ನಾವು ಸೆಮಿಕಂಡಕ್ಟರ್ ಯೋಜನೆ ಆರಂಭಿಸಿದ್ದೇವೆ. ಎಲ್ಲ ಉಪಕರಣಗಳ ಮೇಲೆ ಮೇಡ್ ಇನ್ ಇಂಡಿಯಾ ಇರುತ್ತದೆ. ಈ ಕನಸನ್ನು ನಮ್ಮ ದೇಶದ ಯುವಜನತೆ ಏಕೆ ಕಾಣಬೇಕು? ಏಕೆಂದರೆ ನಮ್ಮಲ್ಲಿ ಆ ಕೌಶಲ್ಯ ಇದೆ. ಇವುಗಳ ಬಳಕೆ ಹಿಂದೂಸ್ಥಾನದಲ್ಲಿ ಆಗಬಹುದಾದರೆ ಇವುಗಳ ಉತ್ಪಾದನೆಯೂ ಕೂಡ ಹಿಂದೂಸ್ಥಾನದಲ್ಲಿಯೇ ಆಗಬೇಕು. ಮತ್ತು ನಾವು ವಿಶ್ವಕ್ಕೆ ಆರಂಭದಿಂದ ಅಂತ್ಯದವರೆಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ನೀಡುವ ಸಾಮರ್ಥ್ಯ ಹೊಂದಿದ್ದೇವೆ. ಸೆಮಿಕಂಡಕ್ಟರ್ ತಯಾರಿಕೆ ಭಾರತದಲ್ಲಿ ನಡೆಯಲಿದೆ. 2G ತಂತ್ರಜ್ಞಾನಕ್ಕೆ ಎಷ್ಟು ಸಂಘರ್ಷ ನಡೆಸುತ್ತಿದ್ದೆವು ಎಂದು ನಾವು ನೋಡಿದ್ದೇವೆ. ಇಂದು ಎಲ್ಲಾ ಉಪಕರಣಗಳ ತಯಾರಿಕೆಯಲ್ಲೂ ವೇಗವಾಗಿ ಮುನ್ನಡೆಯುತ್ತಿದ್ದೇವೆ. 5G ಸಂಪರ್ಕ ಇಡೀ ಭಾರತದಲ್ಲಿ ಯಾವ ವೇಗದಲ್ಲಿ ಕಲ್ಪಿಸಲಾಯಿತು ಎಂದು ನೀವು ನೋಡಿದ್ದೀರಿ. ಭಾರತದ ಎಲ್ಲಾ ಕ್ಷೇತ್ರಗಳಲ್ಲೂ 5G ತಲುಪಿದೆ. ಹಾಗೂ ವಿಶ್ವಕ್ಕೆ 5G ತಲುಪಿಸಲು ನಾವು ಮುಂದಾಳತ್ವ ವಹಿಸಿದ್ದೇವೆ. ನಾವು ಇಲ್ಲಿಯೇ ನಿಲ್ಲುವುದಿಲ್ಲ. 5Gಯಲ್ಲಿಯೇ ತೃಪ್ತಿಪಟ್ಟುಕೊಳ್ಳುವುದು ನಮಗೆ ಒಪ್ಪಿಗೆ ಇಲ್ಲ. ನಾವು 6G ಕಡೆ ಗಮನಹರಿಸುತ್ತಿದ್ದೇವೆ. ಇದರಲ್ಲಿಯೂ ವಿಶ್ವದಲ್ಲಿ ನಮ್ಮ ಛಾಪು ಮೂಡಿಸುತ್ತೇವೆ ಎಂದು ನಾನು ವಿಶ್ವಾಸದಿಂದ ಹೇಳುತ್ತೇನೆ. ನನ್ನ ಪ್ರೀತಿಯ ಸ್ನೇಹಿತರೆ, ರಕ್ಷಣಾ ವಿಭಾಗದಲ್ಲಿ ಒಂದು ರೂಢಿ ಬೆಳೆದಿತ್ತು. ರಕ್ಷಣಾ ಇಲಾಖೆಗೆ ಎಷ್ಟೇ ದೊಡ್ಡ ಪ್ರಮಾಣದ ಬಜೆಟ್ ಮೀಸಲಿಟ್ಟರೂ ಅದು ಹೋಗುತ್ತಿರುವುದೆಲ್ಲಿಗೆ ಎಂದು ಯಾರೂ ವಿಚಾರಿಸುತ್ತಿರಲಿಲ್ಲ. ರಕ್ಷಣಾ ಇಲಾಖೆಗೆ ನೀಡಿದ ಬಜೆಟ್ ವಿದೇಶದಿಂದ ಖರೀದಿಸಿದ ವಸ್ತುಗಳಿಗಾಗಿ ವೆಚ್ಚವಾಗುತ್ತಿತ್ತು. ಈಗ ನಾವು ಆತ್ಮನಿರ್ಭರರಾಗಲು ಇಷ್ಟಪಡುತ್ತೇವೆ. ನಮ್ಮ ರಕ್ಷಣಾ ವಿಭಾಗಗಳಿಗೆ ನಾನು ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ವಿದೇಶದಿಂದ ಆಮದು ಮಾಡಿಕೊಳ್ಳಬಾರದು ಎಂದು ಗುರುತಿಸಲಾಗಿರುವ ಸಾವಿರಾರು ಉಪಕರಣಗಳ ಪಟ್ಟಿಯನ್ನು ಅವರು ಮಾಡಿದ್ದಾರೆ. ರಾಷ್ಟ್ರಕ್ಕಾಗಿ ಬದುಕುವುದು ಹೇಗೆಂದು ನಮ್ಮ ಸೇನೆಯ ಯೋಧರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವತ್ತ ಮುನ್ನಡೆಯುತ್ತಿದ್ದೇವೆ. ಇಂದು ರಕ್ಷಣಾ ಉತ್ಪಾದನೆಯನ್ನು ನಾವೇ ಮಾಡುತ್ತೇವೆ ಮತ್ತು ವಿದೇಶಗಳಿಗೆ ರಫ್ತನ್ನೂ ಸಹ ಮಾಡುತ್ತಿದ್ದೇವೆ. ಉತ್ಪಾದನಾ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಲು ಇಷ್ಟಪಡುತ್ತೇವೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ಇಂದು PLI ಸ್ಕೀಮ್ಗೆ ಹೆಚ್ಚಿನ ಯಶಸ್ಸು ಲಭಿಸಿದೆ. FDI ರಿಫಾರ್ಮ್ಸ್ನಲ್ಲೂ ನಾವು ಬಲಿಷ್ಠರಾಗಿದ್ದೇವೆ. MSMEಗಳಿಗೆ ಹೆಚ್ಚಿನ ಬಲ ಸಿಕ್ಕಿದೆ. ಹೊಸ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದಾಗಿ ಉತ್ಪಾದನಾ ಕ್ಷೇತ್ರ ವಿಶ್ವದ ಮಾರುಕಟ್ಟೆಯಲ್ಲಿ ಪ್ರಬಲ ಸ್ಥಾನ ಪಡೆದಿದೆ. ಯಾವ ದೇಶದಲ್ಲಿ ಈ ಸಂಖ್ಯೆಯ ಯುವಜನರು ಇದ್ದಾರೋ, ಯಾವ ದೇಶದಲ್ಲಿ ಇಷ್ಟೊಂದು ಕೌಶಲ್ಯ ಶಕ್ತಿಗಳು ಇವೆಯೋ, ಇಂತಹ ನಾವು ಉತ್ಪಾದನಾ ಕ್ಷೇತ್ರದಲ್ಲೂ ಸಹ ಇಂಡಸ್ಟ್ರಿ 4.0 ಮೂಲಕ ಹೆಚ್ಚಿನ ನಿರ್ಭರತೆಯಿಂದ ಮುಂದೆ ಸಾಗುತ್ತೇವೆ. ಇದಕ್ಕೆ ಬೇಕಾದ ಕೌಶಲ್ಯ ಅಭಿವೃದ್ಧಿಗೆ ವ್ಯವಸ್ಥೆ ಮಾಡಲಾಗಿದೆ. ಕೌಶಲ್ಯ ಅಭಿವೃದ್ಧಿಯಲ್ಲೂ ಸಹ ಬದಲಾವಣೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ಜನರ ಸಹಭಾಗಿತ್ವವನ್ನು ಸಮ್ಮಿಳಿತಗೊಳಿಸಲಾಗಿದೆ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸವಿದೆ, ಮುಂಬರುವ ದಿನಗಳಲ್ಲಿ ಭಾರತ ಉತ್ಪಾದನಾ ಕ್ಷೇತ್ರದ ಒಂದು ದೊಡ್ಡ ನೆಟ್ವರ್ಕ್ ಆಗಲಿದೆ ಎಂದು. ಇಂದು ಜಗತ್ತಿನ ಅನೇಕ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದಾಗಿವೆ. ಚುನಾವಣೆಯ ನಂತರ ಬಹಳಷ್ಟು ಜನ ನನ್ನನ್ನು ಭೇಟಿ ಮಾಡಿದರು. ಅವರೆಲ್ಲರ ಆಸಕ್ತಿ ಭಾರತದಲ್ಲಿ ಹೂಡಿಕೆ ಮಾಡುವುದು. ಇದೊಂದು ಬಹುದೊಡ್ಡ ಸುವರ್ಣಾವಕಾಶ. ಹೂಡಿಕೆದಾರರನ್ನು ಆಕರ್ಷಿಸಲು ನೀತಿ ನಿಯಮಾವಳಿ ರೂಪಿಸಿ ಎಂದು ನಾನು ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸುತ್ತೇನೆ. ನೀವು ಉತ್ತಮ ಆಡಳಿತದ ಆಶ್ವಾಸನೆಯನ್ನು ನೀಡಿ, ಅವರಿಗೆ ಉತ್ತಮ ಕಾನೂನು ಮತ್ತು ಸುವ್ಯವಸ್ಥೆಯ ಭರವಸೆಯನ್ನು ನೀಡಿ. ಪ್ರತಿ ರಾಜ್ಯವೂ ಸಶಕ್ತವಾಗುವುದು. ಪರಸ್ಪರ ರಾಜ್ಯಗಳ ನಡುವೆ ಹೂಡಿಕೆದಾರರ ಆರೋಗ್ಯಕರ ಸ್ಪರ್ಧೆ ನಿರ್ಮಾಣವಾಗಬೇಕಿದೆ. ಹೂಡಿಕೆದಾರರು ಆಯಾ ರಾಜ್ಯಗಳಲ್ಲಿ ಮುಂದೆ ಬಂದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಮ್ಮಡಿಗೊಳ್ಳುವುದು. ಜಾಗತಿಕ ನೀತಿಗನುಸಾರವಾಗಿ ರಾಜ್ಯಗಳ ನೀತಿ ನಿಯಮಗಳಲ್ಲಿ ಪರಿವರ್ತನೆಯಾಗಬೇಕಿದೆ. ಯೋಜನೆಗಳಿಗೆ ಭೂಮಿಯ ಅವಶ್ಯಕತೆ ಇದ್ದಲ್ಲಿ ಆ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ರಾಜ್ಯ ಸರ್ಕಾರಗಳು ಕ್ಷಿಪ್ರವಾಗಿ ಕೈಗೊಳ್ಳಬೇಕು. ಒಂದಂಶದ ಕಾರ್ಯಸೂಚಿಯಂತೆ ಕಾರ್ಯನಿರ್ವಹಿಸಲು ಉತ್ತಮ ಆಡಳಿತದ ವಾತಾವರಣ ಸೃಷ್ಟಿಸಬೇಕಾಗಿದೆ. ಆಯಾ ರಾಜ್ಯಗಳು ಎಷ್ಟೆಷ್ಟು ಶ್ರಮ ವಹಿಸುತ್ತಾರೋ ಅಷ್ಟಷ್ಟು ಹೂಡಿಕೆದಾರರು ಮುಂದೆ ಬರುತ್ತಾರೆ. ಯಾರೂ ಹಿಂದೆ ಸರಿಯುವುದಿಲ್ಲ. ಕೇವಲ ಕೇಂದ್ರ ಸರ್ಕಾರ ಒಂದರಿಂದಲೇ ಕಾರ್ಯಸಾಧ್ಯವಾಗುವುದಿಲ್ಲ. ಏಕೆಂದರೆ ಯಾವುದೇ ಯೋಜನೆಗಳು ಆಯಾ ರಾಜ್ಯದಲ್ಲಿ ಅನುಷ್ಠಾನವಾಗುವುದರಿಂದ ಆಯಾ ರಾಜ್ಯ ಸರ್ಕಾರಗಳು ಸಕಾಲಿಕ ಕ್ರಮ ಕೈಗೊಳ್ಳಬೇಕು.
ಭಾರತದಲ್ಲಿ ಎಲ್ಲರೂ ಹೂಡಿಕೆ ಮಾಡಲು ಆಕರ್ಷಿತರಾಗುತ್ತಿದ್ದಾರೆ. ಹಾಗಾಗಿ ಹಳೆಯ ನೀತಿಗಳನ್ನು ತೊರೆದು ನಾವು ಮುಂದೆ ಬಂದರೆ ಅದರ ಸತ್ಪರಿಣಾಮ ಆಯಾ ರಾಜ್ಯಗಳಲ್ಲಿ ಪ್ರತಿಫಲಿಸುತ್ತದೆ. ಆಯಾ ರಾಜ್ಯಗಳಲ್ಲಿ ಮಿಂಚುಂಟಾಗುವುದು ಖಚಿತ ಎಂಬ ಭರವಸೆ ನೀಡುತ್ತೇನೆ. ಆತ್ಮೀಯರೇ, ಭಾರತ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ಗುರುತಿಸಲ್ಪಡಬೇಕಾದುದು ಬಹಳ ಮುಖ್ಯ. ವಿಶ್ವದ ಅಗತ್ಯಕ್ಕೆ ಅನುಗುಣವಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ಪರಿವರ್ತಿಸಿ ವಿನ್ಯಾಸ ಕ್ಷೇತ್ರವನ್ನು ಸಬಲಗೊಳಿಸಬೇಕಿದೆ. ಆಗ ನಮ್ಮ ಪ್ರತಿಯೊಂದು ವಸ್ತುವಿಗೂ ಮೌಲ್ಯ ದೊರೆಯಲಿದೆ. ಉತ್ಪಾದನಾ ಗುಣಮಟ್ಟ, ಸೇವಾ ಗುಣಮಟ್ಟ ನಮ್ಮ ಸಂಶೋಧನೆ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಗುಣಮಟ್ಟದ ಸಾಮರ್ಥ್ಯವನ್ನು ಅಧಿಕಗೊಳಿಸಿ ಮುಂದೆ ಸಾಗಬೇಕಾಗಿದೆ. ನಮ್ಮಲ್ಲಿ ಪ್ರತಿಭೆಗಳಿವೆ. ವಿನ್ಯಾಸ ಕ್ಷೇತ್ರದಲ್ಲಿ ಜಗತ್ತಿಗೆ ಹೊಸದನ್ನು ನೀಡುವ ಜಾಣ್ಮೆ ಇದೆ. ಮೇಕ್ ಇನ್ ಇಂಡಿಯಾ ಅಭಿಯಾನ ಆಗಬೇಕಿದೆ. ಭಾರತದಲ್ಲಿನ ವಿನ್ಯಾಸ ವಿಶ್ವಕ್ಕಾಗಿ ವಿನ್ಯಾಸ, ಈ ಕನಸನ್ನು ಹೊತ್ತು ಸಾಗಬೇಕಿದೆ. ನಾನು ನೋಡುತ್ತಿರುವಂತೆ ಗೇಮಿಂಗ್ ಕ್ಷೇತ್ರದಲ್ಲಿ ಇಂದು ಬಹುದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಆದರೆ ಇಂದೂ ಕೂಡ ವಿಶೇಷವಾಗಿ ಹೆಚ್ಚಿನ ವಿದೇಶಗಳು ಇದರ ಆರ್ಥಿಕ ಲಾಭ ಪಡೆಯುತ್ತಿವೆ. ಭಾರತದ ಬಳಿ ದೊಡ್ಡ ಪರಂಪರೆ ಇದೆ. ನಾವು ಗೇಮಿಂಗ್ ಕ್ಷೇತ್ರದಲ್ಲಿ ಬಹುದೊಡ್ಡ ಪ್ರತಿಭೆಗಳೊಂದಿಗೆ ತೊಡಗಲು ಸಾಧ್ಯ. ಮಕ್ಕಳಿಗೆ ಗೇಮಿಂಗ್ ಕ್ಷೇತ್ರದಲ್ಲಿ ಆಕರ್ಷಣೆ ಮೂಡಿಸಬಹುದು. ಭಾರತದ ಮಕ್ಕಳು, ಯುವಜನರು ವೃತ್ತಿಪರರಾಗಿ ಕೃತಿಕ ಬುದ್ಧಿಮತ್ತೆ ಎಐನ ತಂತ್ರಜ್ಞರಾಗಿ ಬರಲಿದ್ದಾರೆ. ಅವರು ಗೇಮಿಂಗ್ ಕ್ಷೇತ್ರವನ್ನು ಮುನ್ನಡೆಸಲಿದ್ದಾರೆ. ಈ ಗೇಮಿಂಗ್ ಉತ್ಪನ್ನಗಳ ಮೂಲಕ ನಾವು ವಿಶ್ವವನ್ನು ತಲುಪಬೇಕಾಗಿದೆ. ಜಗತ್ತಿನಲ್ಲಿ ನಮ್ಮ ಅನಿಮೇಟರ್ಗಳು ಕಾರ್ಯನಿರ್ವಹಿಸಬಹುದಾಗಿದೆ. ಈ ದಿಕ್ಕಿನಲ್ಲಿ ನಾವು ಕ್ರಿಯಾಶೀಲರಾಗಬೇಕಾಗಿದೆ. ವಿಶ್ವದಲ್ಲಿ ಇದೀಗ ಜಾಗತಿಕ ತಾಪಮಾನ, ಹವಾಮಾನ ಬದಲಾವಣೆ ಈ ವಿಚಾರಗಳು ಚಿಂತೆಯ ಚರ್ಚೆಯ ವಿಷಯವಾಗಿವೆ. ಭಾರತ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ಕೈಗೊಂಡಿದೆ. ವಿಶ್ವವನ್ನು ಅಸ್ವಸ್ಥಗೊಳಿಸಿದೆ. ಶಬ್ದದಿಂದಲ್ಲ, ಕಾರ್ಯದಿಂದ. ಕಾರ್ಯಪರಿಣಾಮಗಳಿಂದ ವಿಶ್ವಕ್ಕೆ ಅಸ್ವಸ್ಥತೆಯನ್ನೂ ಉಂಟು ಮಾಡಿದ್ದೇವೆ, ಅಚ್ಚರಿಯನ್ನೂ ಉಂಟು ಮಾಡಿದ್ದೇವೆ. ಏಕಬಳಕೆಯ ಪ್ಲಾಸ್ಟಿಕ್ ಮೇಲೆ ನಿರ್ಬಂಧ ಹೇರಿದ್ದೇವೆ. ನವೀಕರಿಸಬಹುದಾದ ಇಂಧನದ ಸಾಧ್ಯತೆಗಳನ್ನು ವಿಸ್ತರಿಸಿದ್ದೇವೆ. ನವೀಕರಿಸಬಹುದಾದ ಇಂಧನದ ಶಕ್ತಿಯೂ ಆಗಿದ್ದೇವೆ. ಪ್ಯಾರಿಸ್ ಒಪ್ಪಂದ ನೆನಪಿದೆಯೇ? ನಾನು ಯಾವ ದೇಶದ ಬಗ್ಗೆ ಲಕ್ಷ್ಯ ಇರಿಸಿದ್ದೇನೋ ಇಂದು ಆ ಎಲ್ಲ ದೇಶಗಳಿಗೆ ನಮ್ಮ ದೇಶವಾಸಿಗಳ ಸಾಮರ್ಥ್ಯವನ್ನು ಹೇಳಲು ಇಚ್ಛಿಸುತ್ತೇನೆ. G20 ದೇಶಗಳು ಮಾಡಲಾಗದ್ದನ್ನು ನನ್ನ ದೇಶದ ನಾಗರಿಕರು ಮಾಡಿ ತೋರಿಸಿದ್ದಾರೆ. ಹಿಂದೂಸ್ಥಾನ ಮಾಡಿ ತೋರಿಸಿದೆ. ಪ್ಯಾರಿಸ್ ಒಪ್ಪಂದದಲ್ಲಿ ನಿರ್ಧರಿಸಿದ್ದ ಗುರಿಯನ್ನು ನಾವು ಸಮಯಕ್ಕೆ ಮೊದಲೇ ಪೂರೈಸಿ ಸಾಧಿಸಿರುವ G20 ದೇಶಗಳಲ್ಲಿನ ಏಕಮಾತ್ರ ದೇಶ ನನ್ನ ಭಾರತ. ಈ ಬಗ್ಗೆ ನನಗೆ ಹೆಮ್ಮೆ ಇದೆ. 2030ರವರೆಗೆ ನವೀಕರಿಸಬಹುದಾದ ಇಂಧನವನ್ನು 500 ಗಿಗಾವ್ಯಾಟ್ಗೆ ಕೊಂಡೊಯ್ಯುವಲ್ಲಿ ನಾವು ಕಾರ್ಯತತ್ಪರರಾಗಿ ಸಫಲರಾಗಿ ಬಹುದೊಡ್ಡ ಗುರಿ ಸಾಧಿಸುತ್ತಿದ್ದೇವೆ. ಇಂದು ವಿಶ್ವಾಸದಿಂದ ಹೇಳುತ್ತೇನೆ, ಇದನ್ನು ಪೂರೈಸುವುದರಲ್ಲಿ ಸಂಶಯವಿಲ್ಲ. ಮಾನವ ಕುಲಕ್ಕೆ, ನಮ್ಮ ಭವಿಷ್ಯಕ್ಕೆ, ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬಹುದೊಡ್ಡ ನಾಂದಿಯಾಗಲಿದೆ. 2030ರವರೆಗೆ ನಮ್ಮ ರೈಲ್ವೆಗೆ ಮೇಕ್ ಝೀರೋ ಎಮಿಷನ್ ಗುರಿಯನ್ನು ಹಾಕಿಕೊಂಡು ಮುನ್ನಡೆಯುತ್ತಿದ್ದೇವೆ. ಆತ್ಮೀಯರೇ, PM ಸೂರ್ಯಘರ್ ಮುಕ್ತ ವಿದ್ಯುತ್ ಯೋಜನೆ ಒಂದು ದೊಡ್ಡ ಶಕ್ತಿಯನ್ನು ನೀಡಲಿದೆ. ಈ ಬದಲಾವಣೆಯ ಫಲ ವಿದ್ಯುತ್ ದರಮುಕ್ತ ಯೋಜನೆಯ ಮುಖೇನ ದೇಶದ ನಮ್ಮ ಶ್ರೀಸಾಮಾನ್ಯ ಕುಟುಂಬಗಳಿಗೆ, ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ದೊರೆಯಲಿದೆ. ವಿದ್ಯುತ್ ಚಾಲಿತ ವಾಹನಗಳ ದರ ಹೆಚ್ಚುತ್ತಾ ಹೋಗುತ್ತಿದೆ. ಈ ಹಿನ್ನೆಲೆಯಲ್ಲಿ PM ಸೂರ್ಯಘರ್ ಮುಕ್ತ ವಿದ್ಯುತ್ ಯೋಜನೆಯ ಫಲವಾಗಿ ಸೌರಶಕ್ತಿ ಚಾಲಿತ ವಾಹನಗಳ ಬಳಕೆ ಚಾಲನೆಯಾದಾಗ ವಿದ್ಯುತ್ ಚಾಲಿತ ವಾಹನಗಳ ಖರ್ಚು ಕೂಡ ಇಳಿಮುಖವಾಗಲಿದೆ. ದೇಶವಾಸಿಗಳೇ, ಗ್ರೀನ್ ಹೈಡ್ರೋಜನ್ ಮಿಷನ್ ಮೂಲಕ ಜಾಗತಿಕ ಹಬ್ ಮಾಡಲು ನಾವು ಬಯಸಿದ್ದೇವೆ. ಇದಕ್ಕಾಗಿ ನೀತಿ ರೂಪಿಸಲಾಗುವುದು. ಈ ಸಂಬಂಧ ತ್ವರಿತ ಕಾರ್ಯ ನಡೆಯುತ್ತಿದೆ. ಭಾರತ ಗ್ರೀನ್ ಹೈಡ್ರೋಜನ್ ಒಂದು ಹೊಸ ಇಂಧನ ಮಾರ್ಗದ ದಿಕ್ಕಿನಲ್ಲಿ ಸಾಗಲು ಇಚ್ಛಿಸಿದೆ. ಜಾಗತಿಕ ತಾಪಮಾನ, ಹವಾಮಾನ ಬದಲಾವಣೆಯ ಆತಂಕ, ಚಿಂತೆಗಳಿದ್ದರೂ ಗ್ರೀನ್ ಜಾಬ್ನ ಸಾಧ್ಯತೆಗಳು ದಟ್ಟವಾಗಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ರೀನ್ ಜಾಬ್ ಮಹತ್ವ ಪಡೆಯಲಿದೆ. ಈ ಸಾಧ್ಯತೆಯನ್ನು ಮೊದಲು ತನ್ನದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಭಾರತ ಒಂದು ದೊಡ್ಡ ಅವಕಾಶವನ್ನು ನವ ಯುವ ಜನಾಂಗಕ್ಕೆ ಕಲ್ಪಿಸುತ್ತಿದೆ. ಇಂದು ನಮ್ಮೊಂದಿಗೆ ಈ ತ್ರಿವರ್ಣ ಧ್ವಜದ ಕೆಳಗೆ ನವ ಯುವಕರು ಕುಳಿತಿದ್ದಾರೆ. ಒಲಿಂಪಿಕ್ ರಂಗದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಈ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ.
ದೇಶದ ಎಲ್ಲ ಅಥ್ಲೀಟ್ಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ದೇಶದ ನಾಗರಿಕರೆಲ್ಲರ ಪರವಾಗಿ ದೊಡ್ಡ ಅಭಿನಂದನೆ ಸಲ್ಲಿಸುತ್ತೇನೆ. ಹೊಸ ಕನಸು ಹಾಗೂ ಸಂಕಲ್ಪದೊಡನೆ ಹೊಸ ಲಕ್ಷ್ಯವನ್ನು ಸಾಧಿಸುವುದರ ಕಡೆಗೆ ಮುಂದುವರೆಯೋಣ. ಮುಂಬರಲಿರುವ ದಿನಗಳಲ್ಲಿ ಪ್ಯಾರಾ ಒಲಿಂಪಿಕ್ಗೆ ಕ್ರೀಡಾಪಟುಗಳ ತಂಡ ಹೋಗಲಿದೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. ಆತ್ಮೀಯರೇ, ಭಾರತ G20ಯನ್ನು ವಿವಿಧ ನಗರಗಳಲ್ಲಿ ಆಯೋಜಿಸಿತು. ಅನೇಕ ಕಾರ್ಯಕ್ರಮಗಳನ್ನು ನಡೆಸಿತು. ಇಡೀ ವಿಶ್ವದಲ್ಲಿ G20ಯನ್ನು ಇಷ್ಟೊಂದು ವಿಶಾಲವಾಗಿ, ವ್ಯಾಪಕವಾಗಿ ಈ ಹಿಂದೆ ಯಾರೂ ಮಾಡಿಲ್ಲ. ಇದರಿಂದಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದು ಎಲ್ಲರಿಗೂ ಖಾತ್ರಿಯಾಯಿತು. ಯಶಸ್ವಿಯಾಗಿ ಬೃಹತ್ ಮಟ್ಟದಲ್ಲಿ ಆತಿಥ್ಯ ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕೆ ಬಹಳ ಇದೆ. ಇದು ಖಾತ್ರಿಯಾಗಿದೆ. ಮುಂದಿನ 2036ರ ಒಲಿಂಪಿಕ್ಸ್ ಭಾರತದ ನೆಲದಲ್ಲಿ ಜರುಗಲಿದ್ದು ಅದರ ತಯಾರಿ ನಡೆದಿದೆ. ಆಪ್ತರೆ, ಯಶಸ್ಸು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನೂ ತಲುಪಬೇಕು. ಇದು ನಮ್ಮ ಸಾಮಾಜಿಕ ಬದ್ಧತೆಯಾಗಿದೆ. ಅವರು ಹಿನ್ನಡೆಯಲ್ಲಿ ಸಿಕ್ಕಿಕೊಂಡಷ್ಟು ನಾವು ಮುಂದೆ ಹೋಗುವ ಗತಿ ಕಡಿಮೆಯಾಗಿ ಬಿಡುತ್ತದೆ. ನಾವು ಎಷ್ಟೇ ಮುಂದುವರೆಯಲು ಪ್ರಯತ್ನಿಸುತ್ತಿದ್ದರೂ ಸಫಲತೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಹಿಂದೆ ಉಳಿದವರನ್ನು ಮುನ್ನಡೆಸಬೇಕಿದೆ. ಇದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಸಮಾಜ, ನಮ್ಮ ಜನ, ನಮ್ಮ ಅಕ್ಕ ತಂಗಿಯರು ಹಿಂದೆ ಉಳಿದಿದ್ದಾರೆ. ನಮ್ಮಲ್ಲಿ ಚಿಕ್ಕ ಚಿಕ್ಕ ಕೃಷಿಕರಿದ್ದಾರೆ, ಕಾಡುಗಳಲ್ಲಿ ಆದಿವಾಸಿಗಳಿದ್ದಾರೆ, ಶ್ರಮಿಕರಿದ್ದಾರೆ. ಅವರೆಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕಿದೆ. ನಮ್ಮ ಸಮಕ್ಕೆ ತರಬೇಕಿದೆ. ಇದರಿಂದ ನಮ್ಮ ಸಾಮರ್ಥ್ಯ ಅಧಿಕವಾಗಲಿದೆ. ಆ ದಿನಗಳು ದೂರವಿಲ್ಲ. ನಾನು ಸಂವೇದನೆಯಲ್ಲಿ ಈ ಕಾರ್ಯವನ್ನು ಮಾಡುತ್ತಿದ್ದೇನೆ. ನನಗೆ ಗೊತ್ತಿದೆ, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ದನಿ ಎತ್ತಿದವರು ನಮ್ಮ ದೇಶದ ಓರ್ವ ಆದಿವಾಸಿ ಯುವಕನಾಗಿದ್ದವರು ಎಂದು. 25-30 ವಯೋಮಾನದಲ್ಲಿ ಬ್ರಿಟಿಷರ ದನಿ ಅಡಗಿಸಿದ. ಇಂದು ಭಗವಾನ್ ಬಿರ್ಸಾ ಮುಂಡಾ ಹೆಸರಿನಲ್ಲಿ ಜನ ಪೂಜೆ ಮಾಡುತ್ತಾರೆ. ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿ ಸದ್ಯದಲ್ಲೇ ಆಚರಿಸಲಾಗುತ್ತಿದೆ. ನಮ್ಮೆಲ್ಲರಿಗೂ ಇದು ಪ್ರೇರಣೆಯ ಸಾಧನವಾಗಲಿ. ಸಮಾಜಕ್ಕಾಗಿ ಅತಿ ಸಣ್ಣ ವ್ಯಕ್ತಿಯು ದೇಶಕ್ಕಾಗಿ ಎಷ್ಟು ದೊಡ್ಡ ಕೊಡುಗೆ ಕೊಡಬಲ್ಲನೆಂಬುದು ಇದರಿಂದ ಸಾಬೀತಾಗುತ್ತದೆ. ಬನ್ನಿ, ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿ ಆಚರಿಸೋಣ. ಸಮಾಜಕ್ಕೋಸ್ಕರ ನನ್ನದು ಎಂಬ ಭಾವ ಮೊಳೆಯಲಿ. ಸಮಾಜದ ಪ್ರತಿ ವ್ಯಕ್ತಿಗೂ, ಬಡವರು, ದಲಿತರು, ಹಿಂದುಳಿದವರು, ಆದಿವಾಸಿಗಳು ಎಲ್ಲರನ್ನೂ ಒಳಗೊಂಡು ಮುನ್ನಡೆಯುವ ಸಂಕಲ್ಪ ಮಾಡೋಣ. ಸಂಕಲ್ಪದೊಂದಿಗೆ ನಾವು ಮುಂದುವರಿಯೋಣ. ಕೆಲವರು ಪ್ರಗತಿಯನ್ನು ಗಮನಿಸುವುದಿಲ್ಲ, ಭಾರತದ ಏಳಿಗೆಯನ್ನು ನೋಡಲು ಇಚ್ಛಿಸುವುದಿಲ್ಲ. ಇಂತಹ ವಿಕೃತರಿಂದ ದೇಶವನ್ನು ಕಾಪಾಡಬೇಕು. ಇಂತಹ ವಿಕೃತರು ಸರ್ವನಾಶದ ಕಾರಣರಾಗುತ್ತಾರೆ. ದೇಶಕ್ಕೂ ಇದರಿಂದ ದೊಡ್ಡ ಹಾನಿ ಉಂಟಾಗುತ್ತದೆ. ಇದರಿಂದ ಮುಕ್ತರಾಗಲು ನಾವು ಹೆಚ್ಚು ಪರಿಶ್ರಮ ಹಾಕಬೇಕಾಗುತ್ತದೆ. ಆದರೆ ನಾನು ದೇಶವಾಸಿಗಳಿಗೆ ಹೇಳಬಯಸುತ್ತೇನೆ, ನಾವು ನಮ್ಮ ಪರಿಶುದ್ಧ ನಿರ್ಧಾರಗಳೊಂದಿಗೆ, ಪ್ರಾಮಾಣಿಕತೆ, ದೇಶದ ಬಗ್ಗೆ ಇರುವ ಸಮರ್ಪಣಾ ಭಾವದಿಂದ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ವಿರುದ್ಧ ಮಾರ್ಗದಲ್ಲಿ ನಡೆಯುತ್ತಿರುವವರಾದರೂ ಅವರ ಮನಸ್ಸನ್ನೂ ಗೆದ್ದು ದೇಶವನ್ನು ಮುನ್ನಡೆಸುವ ಸಂಕಲ್ಪದಿಂದ ನಾವೆಂದಿಗೂ ಹಿಂದೆಗೆಯುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಸ್ನೇಹಿತರೆ, ಸವಾಲುಗಳು ಇವೆ, ಅಸಂಖ್ಯಾತ ಸವಾಲುಗಳು. ಸವಾಲುಗಳು ದೇಶದ ಒಳಗಡೆಯೂ ಇವೆ, ಸವಾಲುಗಳು ದೇಶದ ಹೊರಗಡೆಯೂ ಇವೆ. ನಾವು ಶಕ್ತಿಶಾಲಿಗಳಾಗುತ್ತಾ ಹೋದಂತೆ, ನಮ್ಮ ತಿಳುವಳಿಕೆಗಳು ಬೆಳೆಯುತ್ತಾ ಹೋದಂತೆ ಸಮಸ್ಯೆಗಳು ದೊಡ್ಡವಾಗುತ್ತಾ ಹೋಗುತ್ತವೆ. ಹೊರಗಿನ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತವೆ. ನನಗೆ ಇದರ ಸ್ಪಷ್ಟವಾದ ಅರಿವು ಇದೆ. ಆದರೆ ನಾನು ಈ ರೀತಿಯ ಶಕ್ತಿಗಳಿಗೆ ಹೇಳಬಯಸುತ್ತೇನೆ, ಭಾರತದ ಅಭಿವೃದ್ಧಿಯು ಯಾರಿಗೂ ಆತಂಕಗಳನ್ನು ಉಂಟು ಮಾಡುವುದಿಲ್ಲ. ನಾವು ಜಗತ್ತಿನಲ್ಲಿ ಸಮೃದ್ಧ ದೇಶವಾಗಿದ್ದೆವು. ಆಗಲೂ ನಾವು ಜಗತ್ತನ್ನು ಯುದ್ಧದ ಪರಿಸ್ಥಿತಿಗೆ ದೂಡಿರಲಿಲ್ಲ. ನಾವು ಬುದ್ಧನ ದೇಶದವರು. ಯುದ್ಧ ನಮ್ಮ ಹಾದಿಯಲ್ಲ. ಆದುದರಿಂದ ಭಾರತದ ಮುನ್ನಡೆಯಿಂದ ಜಗತ್ತು ಚಿಂತೆಗೊಳಗಾಗುವ ಅವಶ್ಯಕತೆ ಇಲ್ಲ. ನಾನು ವಿಶ್ವ ಸಮುದಾಯಕ್ಕೆ ಭರವಸೆ ನೀಡಬಯಸುತ್ತೇನೆ. ಭಾರತದ ಸಂಸ್ಕಾರಗಳನ್ನು ಅರಿಯಿರಿ. ಭಾರತದ ಸಾವಿರಾರು ವರ್ಷದ ಇತಿಹಾಸವನ್ನು ತಿಳಿದುಕೊಳ್ಳಿ. ನೀವು ನಮ್ಮನ್ನು ಆತಂಕವೆಂದು ತಿಳಿದುಕೊಳ್ಳಬೇಡಿ. ನೀವು ಆ ತರ್ಕಗಳೊಂದಿಗೆ ಸೇರಿಕೊಳ್ಳಬೇಡಿ. ಇಡೀ ಮಾನವ ಕುಲದ ಕಲ್ಯಾಣ ಮಾಡಬಲ್ಲ ಸಾಮರ್ಥ್ಯವು ಯಾವ ಭೂಮಿಯಲ್ಲಿದೆಯೋ ಆ ಭೂಮಿ ಹೆಚ್ಚು ಶ್ರಮ ಪಡಬೇಕಾಗುವಂತೆ ಮಾಡಬೇಡಿ. ಆದರೂ ನಾನು ನನ್ನ ದೇಶವಾಸಿಗಳಿಗೆ ಹೇಳಬಯಸುತ್ತೇನೆ, ಸವಾಲುಗಳು ಅದೆಷ್ಟಿದ್ದರೇನಂತೆ, ಸವಾಲುಗಳಿಗೆ ಸವಾಲು ಒಡ್ಡುವುದು ಈ ಭಾರತದ ನೆಲದ ಸ್ವಭಾವದಲ್ಲಿಯೇ ಇದೆ. ನಾವು ಬೇಯುವುದಿಲ್ಲ,
ನಾವು ನಿಲ್ಲುವುದಿಲ್ಲ, ನಾವು ಬಳಲುವುದಿಲ್ಲ, ನಾವು ಬಾಗುವುದಿಲ್ಲ. ನಾವು ನಮ್ಮ ಸಂಕಲ್ಪಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ 140 ಕೋಟಿ ಭಾರತೀಯರ ಭಾಗ್ಯವನ್ನು ಬದಲಾಯಿಸುವುದಕ್ಕಾಗಿ, ಅವರ ಭಾಗ್ಯವನ್ನು ಸುನಿಶ್ಚಿತಗೊಳಿಸುವುದಕ್ಕಾಗಿ, ದೇಶದ ಕನಸುಗಳನ್ನು ಸಾಕಾರಗೊಳಿಸುವುದಕ್ಕಾಗಿ ಯಾವುದೇ ಕೊರತೆಗಳನ್ನೂ ಉಳಿಸುವುದಿಲ್ಲ. ಪ್ರತಿಯೊಬ್ಬರನ್ನೂ ನಮ್ಮ ಪರಿಶುದ್ಧ ನಿರ್ಧಾರಗಳೊಂದಿಗೆ ಗೆಲ್ಲುತ್ತೇವೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಸಮಾಜದ ಮನೋಸ್ಥಿತಿಯನ್ನು ಬದಲಾಯಿಸುವುದು ಸಹ ನಮಗೊಂದು ದೊಡ್ಡ ಸವಾಲು ಆಗಿಬಿಡುತ್ತದೆ. ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನೂ ಸಹ ಭ್ರಷ್ಟಾಚಾರದ ಗೆದ್ದಲಿನ ಕೊರೆತದಿಂದ ತೊಂದರೆಗೀಡಾಗಿದ್ದಾರೆ. ಪ್ರತಿಯೊಂದು ಹಂತದಲ್ಲಿನ ಭ್ರಷ್ಟಾಚಾರವು ವ್ಯವಸ್ಥೆಯ ಬಗೆಗಿನ ಜನಸಾಮಾನ್ಯರ ವಿಶ್ವಾಸವನ್ನು ನುಚ್ಚುನೂರು ಮಾಡಿದೆ. ಜನಸಾಮಾನ್ಯರಿಗೆ ತನ್ನ ಯೋಗ್ಯತೆ, ತನ್ನ ಸಾಮರ್ಥ್ಯದ ಬಗ್ಗೆ ಅನ್ಯಾಯ ಆದ ವಿರುದ್ಧ ಇರಬಹುದಾದ ಕೋಪವು ರಾಷ್ಟ್ರದ ಪ್ರಗತಿಗೆ ನಷ್ಟವನ್ನು ಉಂಟುಮಾಡುತ್ತದೆ. ಇದರಿಂದ ಜನಸಾಮಾನ್ಯರಿಗಾಗಿ ಕ್ರಿಯಾತ್ಮಕ ರೀತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಯುದ್ಧವನ್ನು ಸಾರಿದ್ದೇನೆ. ಇದರ ಬೆಲೆಯನ್ನು ನಾನು ತೆರಬೇಕಾಗಿದೆ. ನನ್ನ ಘನತೆಯನ್ನು ಇದಕ್ಕಾಗಿ ಕೊಡಬೇಕಾಗಿದೆ ಎಂದು ನನಗೆ ತಿಳಿದಿದೆ. ಆದರೆ ದೇಶಕ್ಕಿಂತ ನನ್ನ ಘನತೆ ಮಹತ್ವದ್ದಲ್ಲ. ದೇಶದ ಕನಸುಗಳಿಗಿಂತ ನನ್ನ ಕನಸು ದೊಡ್ಡದಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಭ್ರಷ್ಟಾಚಾರದ ವಿರುದ್ಧದ ನನ್ನ ಯುದ್ಧ ಪ್ರಾಮಾಣಿಕವಾಗಿ ಸತತವಾಗಿ ನಡೆಯುತ್ತಲಿರುತ್ತದೆ ಮತ್ತು ಅದು ಸ್ಥಿರವಾದ ಪ್ರಗತಿಯೊಂದಿಗೆ ನಡೆಯುತ್ತಲೇ ಇರುತ್ತದೆ. ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮಗಳು ಖಂಡಿತವಾಗಿ ನಡೆಯುತ್ತವೆ. ನಾನು ಭ್ರಷ್ಟಾಚಾರಿಗಳಿಗೆ ಭಯದ ವಾತಾವರಣವನ್ನು ನಿರ್ಮಿಸಲು ಬಯಸುತ್ತೇನೆ. ದೇಶದ ನಾಗರಿಕರನ್ನು ಲೂಟಿ ಮಾಡುತ್ತಿರುವ ಪರಂಪರೆಯನ್ನು ನಾನು ನಿಲ್ಲಿಸಲು ಬಯಸುತ್ತೇನೆ. ಭ್ರಷ್ಟಾಚಾರಿಗಳನ್ನು ನಿಗ್ರಹಿಸುವುದು ಖಚಿತವೇ. ಅದರೊಂದಿಗೆ ಬಂದಿರುವ ಎಲ್ಲದಕ್ಕಿಂತ ಹೊಸದಾದ ದೊಡ್ಡ ಸವಾಲು ಏನೆಂದರೆ, ಸಾಮಾಜಿಕ ಜೀವನದಲ್ಲಿ ಉನ್ನತ ಸ್ತರದಲ್ಲಿ ಬಂದಿರುವ ಒಂದು ಪರಿವರ್ತನೆ. ಇವು ಒಂದು ಸಮಾಜಕ್ಕೆ ಚಿಂತೆಯ ವಿಷಯವೂ ಆಗಿವೆ. ಯಾರಾದರೂ ಇದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ? ನನ್ನ ಈ ದೇಶದಲ್ಲಿ ಇಂತಹ ಮಹತ್ವದ ಸಂವಿಧಾನ ಇದ್ದರೂ ಸಹ ಕೆಲವರು ಇಂತಹ ವ್ಯಕ್ತಿಗಳು ಹೊರಬರುತ್ತಿದ್ದಾರೆ. ಇವರು ಭ್ರಷ್ಟಾಚಾರದ ಮಹತ್ವವನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಮುಕ್ತವಾಗಿ ಭ್ರಷ್ಟಾಚಾರಕ್ಕೆ ಜೈಕಾರ ಹಾಕುತ್ತಿದ್ದಾರೆ. ಸಮಾಜದಲ್ಲಿ ಈ ರೀತಿಯ ಬೀಜ ಬಿತ್ತನೆಯ ಪ್ರಯತ್ನಗಳು ನಡೆಯುತ್ತಿವೆ. ಭ್ರಷ್ಟಾಚಾರದ ಮಹತ್ವದ ಪ್ರಸ್ತಾಪಗಳು ನಡೆಯುತ್ತಿವೆ. ಭ್ರಷ್ಟಾಚಾರಿಗಳನ್ನು ಒಪ್ಪಿಕೊಳ್ಳುವ ಪ್ರಯತ್ನಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಗಳು ನಿರಂತರವಾಗಿ ಏನು ನಡೆಯುತ್ತಿವೆ, ಇದು ಆರೋಗ್ಯವಂತ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಬಹಳ ದೊಡ್ಡ ಚಿಂತೆಯ ವಿಷಯವಾಗಿ ಬಿಟ್ಟಿದೆ. ಸಮಾಜದಲ್ಲಿ ಭ್ರಷ್ಟಾಚಾರಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳುವುದರಿಂದಲೇ ಯಾವುದೇ ಭ್ರಷ್ಟಾಚಾರಿಗೆ ಆ ಮಾರ್ಗದಲ್ಲಿ ಹೋಗುವುದಕ್ಕೆ ಭಯ ಹುಟ್ಟಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಭ್ರಷ್ಟಾಚಾರಿಗಳ ಮಹತ್ವವನ್ನು ಪ್ರಸ್ತಾಪಿಸುತ್ತಾ ಹೋದಂತೆ ಇಂದು ಹೊಸದಾಗಿ ಭ್ರಷ್ಟಾಚಾರ ಮಾಡುವವರಿಗೂ ಇದು ಗೌರವ ಎನಿಸುವ ವಿಷಯವಾಗುತ್ತದೆ. ಆ ದಾರಿಯಲ್ಲಿ ಸಾಗುವುದು ಕೆಟ್ಟದೇನೂ ಅಲ್ಲ ಎನಿಸುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಬಾಂಗ್ಲಾದೇಶದಲ್ಲಿ ಏನು ನಡೆದಿದೆಯೋ ಅದರಿಂದಾಗಿ ನೆರೆ ದೇಶಗಳ ಬಗ್ಗೆ ಆತಂಕ ಉಂಟಾಗುವುದು ಸಹಜ ಎಂದು ನನಗೆ ತಿಳಿದಿದೆ. ಅಲ್ಲಿ ಬಹಳ ಬೇಗ ಸಾಮಾನ್ಯ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ನಾನು ಆಶಿಸುತ್ತೇನೆ. ಮುಖ್ಯವಾಗಿ ಅಲ್ಲಿನ ಹಿಂದೂಗಳು, ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯ ಖಾತರಿಯು ಇಲ್ಲಿನ 140 ಕೋಟಿ ಜನರ ಚಿಂತೆಯಾಗಿದೆ. ನಮ್ಮ ನೆರೆಯ ದೇಶ ಸುಖ ಮತ್ತು ಶಾಂತಿಯ ಹಾದಿಯಲ್ಲಿ ಸಾಗಲಿ ಎಂದು ಭಾರತ ಸದಾ ಬಯಸುತ್ತದೆ. ಶಾಂತಿಯ ಬಗ್ಗೆ ನಮ್ಮ ಬದ್ಧತೆ ಇದೆ. ಮುಂಬರುವ ದಿನಗಳಲ್ಲಿನ ಬಾಂಗ್ಲಾದೇಶದ ವಿಕಾಸ ಯಾತ್ರೆಯಲ್ಲಿ ನಮ್ಮ ಶುಭ ಚಿಂತನೆಗಳೇ ಇರಲಿವೆ. ಏಕೆಂದರೆ ನಾವು ವಿಶ್ವ ಮಾನವ ಕುಲದ ಒಳಿತನ್ನೇ ಬಯಸುವವರಾಗಿದ್ದೇವೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ಸಂವಿಧಾನಕ್ಕೆ 74 ವರ್ಷಗಳಾಗಲಿವೆ. ಭಾರತದ ಸಂವಿಧಾನದ ಈ 74 ವರ್ಷಗಳ ಯಾತ್ರೆ ದೇಶವನ್ನು ಒಗ್ಗೂಡಿಸುವುದರಲ್ಲಿ ಮತ್ತು ದೇಶವನ್ನು ಶ್ರೇಷ್ಠ ದೇಶವನ್ನಾಗಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದರಲ್ಲಿ ನಮ್ಮ ದೇಶದ ಸಂವಿಧಾನದ ಪಾತ್ರ ಬಹಳ ಮಹತ್ವದ್ದು. ನಮ್ಮ ದೇಶದ ದಲಿತರು, ಶೋಷಿತರು, ಪೀಡಿತರು, ಅವಕಾಶ ವಂಚಿತರಿಗೆ ಸುರಕ್ಷತೆಯನ್ನು ನೀಡುವ ಕಾರ್ಯವನ್ನು ನಮ್ಮ ಸಂವಿಧಾನ ಮಾಡಿದೆ. ನಾವು ಸಂವಿಧಾನ ರಚನೆಯ 75ನೇ ವರ್ಷದ ಆಚರಣೆ ಮಾಡುತ್ತಿದ್ದೇವೆ. ಈ ದೇಶದ ನಾಗರಿಕರಾದ ನಾವು ಸಂವಿಧಾನದಲ್ಲಿ ಹೇಳಲಾಗಿರುವ ಕರ್ತವ್ಯಗಳ ಬಗ್ಗೆ ಒತ್ತು ನೀಡುವುದು ಬಹಳ ಅವಶ್ಯಕ. ಕರ್ತವ್ಯಗಳ ಬಗ್ಗೆ ಹೇಳುತ್ತಿರುವಾಗ ನಾನು ನಾಗರಿಕರಿಗೆ ಭಾರ ಹೊರಿಸಲು ಬಯಸುವುದಿಲ್ಲ.
ಕರ್ತವ್ಯ ಕೇಂದ್ರ ಸರ್ಕಾರದ್ದು, ಕೇಂದ್ರ ಸರ್ಕಾರದ ಪ್ರತಿಯೊಬ್ಬ ನೌಕರರದ್ದು, ರಾಜ್ಯ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ನೌಕರರದ್ದು, ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳದ್ದು ಆಗಿದೆ. ಅದು ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆಗಳು, ನಗರಸಭೆಗಳು ಮತ್ತು ಮಹಾನಗರ ಸಭೆಗಳು ಮತ್ತು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇದರ ಜೊತೆಗೆ 140 ಕೋಟಿ ನಾಗರಿಕರ ಕರ್ತವ್ಯವೂ ಆಗಿದೆ. ಹೀಗೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಹೊಣೆಗಾರರಾದಾಗ ಇತರರ ಹಕ್ಕುಗಳನ್ನು ಕಾಪಾಡುವ ಕಾರಣಕರ್ತರಾಗುತ್ತೇವೆ. ಕರ್ತವ್ಯಗಳ ಪಾಲನೆಯಾದಾಗ ಅಧಿಕಾರಗಳ ರಕ್ಷಣೆ ತನ್ನಿಂತಾನೇ ಆಗುತ್ತದೆ. ಅದಕ್ಕಾಗಿ ಪ್ರತ್ಯೇಕವಾದ ಪ್ರಯತ್ನ ಪಡುವ ಅಗತ್ಯ ಇರುವುದಿಲ್ಲ. ಈ ಧೋರಣೆಯನ್ನು ನಾವು ಎತ್ತಿ ಹಿಡಿದು ನಡೆಯುತ್ತೇವಾದರೆ ನಮ್ಮ ಪ್ರಜಾಪ್ರಭುತ್ವ ಬಲಶಾಲಿಯಾಗುತ್ತದೆ, ನಮ್ಮ ಸಾಮರ್ಥ್ಯ ಇನ್ನಷ್ಟು ವೃದ್ಧಿಸುತ್ತದೆ, ನಾವು ಹೊಸದೊಂದು ಶಕ್ತಿಯೊಂದಿಗೆ ಮುನ್ನಡೆಯುತ್ತೇವೆ ಎಂದು ನಾನು ಹೇಳಲು ಬಯಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಪದೇ ಪದೇ ಸಾಮಾನ್ಯ ನಾಗರಿಕ ಸಂಹಿತೆ ಕುರಿತು ಚರ್ಚಿಸಿದೆ. ಅನೇಕ ಬಾರಿ ಆದೇಶಗಳನ್ನು ನೀಡಿದೆ. ಏಕೆಂದರೆ ದೇಶದ ಒಂದು ಬಹುದೊಡ್ಡ ನಾಗರಿಕ ವರ್ಗ ಇದನ್ನು ಬಯಸುತ್ತದೆ ಮತ್ತು ಇದು ಸತ್ಯವೂ ಸಹ. ಯಾವ ನಾಗರಿಕ ಸಂಹಿತೆಯನ್ನು ಒಪ್ಪಿಕೊಂಡು ನಾವು ಬದುಕನ್ನು ನಡೆಸುತ್ತಿದ್ದೇವೆಯೋ ಅದು ಒಂದು ರೀತಿಯ ಜಾತಿವಾದಿ ನಾಗರಿಕ ಸಂಹಿತೆ, ಭೇದ ಭಾವಗಳನ್ನು ಮಾಡುತ್ತಿರುವ ಒಂದು ಸಿವಿಲ್ ಕೋಡ್ ಆಗಿದೆ. ಈ ರೀತಿಯ ಒಂದು ಸಿವಿಲ್ ಕೋಡ್ ಇಟ್ಟುಕೊಂಡು ಸಂವಿಧಾನದ 75 ವರ್ಷಾಚರಣೆ ಮಾಡಲು ಹೊರಟಿದ್ದೇವೆ. ಸಂವಿಧಾನದ ನಿರ್ಮಾತೃಗಳ ಕನಸು ಸಾಕಾರ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಸರ್ವೋಚ್ಚ ನ್ಯಾಯಾಲಯವು ಇದನ್ನೇ ಹೇಳುತ್ತದೆ. ಈ ರೀತಿಯ ಗಂಭೀರವಾದ ವಿಷಯದ ಮೇಲೆ ದೇಶದಲ್ಲಿ ಒಂದು ವ್ಯಾಪಕವಾದ ಚರ್ಚೆ ನಡೆಯಲಿ, ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ ಎಂದು ನಾನು ಬಯಸುತ್ತೇನೆ. ಯಾವ ಕಾನೂನುಗಳು ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜಿಸುತ್ತವೆಯೋ, ಯಾವುವು ಉಚ್ಚ ನೀಚ ಎಂಬುದರ ಕಾರಣವಾಗಿವೆಯೋ, ಇಂತಹ ಕಾನೂನುಗಳಿಗೆ ಆಧುನಿಕ ಸಮಾಜದಲ್ಲಿ ಯಾವುದೇ ಸ್ಥಾನ ಇರಲು ಸಾಧ್ಯವಿಲ್ಲ. ಆದುದರಿಂದ ದೇಶದಲ್ಲಿ ಒಂದು ಸೆಕ್ಯುಲರ್ ಸಿವಿಲ್ ಕೋಡ್ ಇರಲಿ ಎಂದು ನಾನು ಹೇಳುತ್ತೇನೆ. ಮತ್ತು ಇದು ಬಹುಕಾಲದ ಬೇಡಿಕೆಯೂ ಆಗಿದೆ. ನಾವು ಜಾತಿಯ ಸಿವಿಲ್ ಕೋಡ್ ಮೇಲೆಯೇ 74 ವರ್ಷಗಳನ್ನು ಕಳೆದಿದ್ದೇವೆ. ಈಗ ನಾವು ಸೆಕ್ಯುಲರ್ ಸಿವಿಲ್ ಕೋಡ್ ಕಡೆಗೆ ನಡೆಯಲೇಬೇಕಾಗಿದೆ. ಆಗ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ನಡೆಯುತ್ತಿರುವ ಭೇದ ಭಾವಗಳು, ಸಾಮಾನ್ಯ ನಾಗರಿಕನಿಗೆ ಆಗುತ್ತಿರುವ ದುಃಖದಿಂದ ಬಿಡುಗಡೆಯೂ ಸಿಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾನು ಸದಾ ಹೇಳುತ್ತಿರುತ್ತೇನೆ, ಕೌಟುಂಬಿಕವಾದ ಮತ್ತು ಜಾತಿವಾದಗಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಬಹಳ ನಷ್ಟವನ್ನು ಉಂಟುಮಾಡುತ್ತಿವೆ. ದೇಶವನ್ನು ಮತ್ತು ರಾಜಕೀಯವನ್ನು ಕೌಟುಂಬಿಕವಾದದಿಂದ ವಿಮುಕ್ತಿಗೊಳಿಸಬೇಕಾಗಿದೆ. ನನ್ನ ಎದುರು ಈ ದಿನ ನಿಂತಿರುವ ಒಂದು ಸಂಘಟನೆಯ ಯುವಕರು ನನ್ನ ಭಾರತ ಎಂದು ಬರೆದಿರುವುದನ್ನು ಕಾಣುತ್ತಿದ್ದೇನೆ. ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಪ್ರಾರಂಭಕ್ಕೆ ಕೌಟುಂಬಿಕ ಹಿನ್ನೆಲೆ ಇರದ, ಯಾವ ರೀತಿಯ ರಾಜಕೀಯದ ಹಿನ್ನೆಲೆಯೂ ಇಲ್ಲದಿರುವ 1 ಲಕ್ಷ ದಕ್ಷ ನವ ಯುವಕರನ್ನು ದೇಶದ ರಾಜಕೀಯದಲ್ಲಿ ಜನಪ್ರತಿನಿಧಿಗಳ ರೂಪದಲ್ಲಿ ಕರೆತರಲು ನಾನು ಇಚ್ಛಿಸುತ್ತೇನೆ. ಜಾತಿವಾದಕ್ಕೆ ಮತ್ತು ಕೌಟುಂಬಿಕವಾದಕ್ಕೆ ಅಂತ್ಯ ಸಿಗಬೇಕು. ಪ್ರಜಾಪ್ರಭುತ್ವ ಸಮೃದ್ಧವಾಗಬೇಕು. ಇದಕ್ಕಾಗಿ 1 ಲಕ್ಷ ನವ ಯುವಕರನ್ನು ಫ್ರೆಶ್ ಬ್ಲಡ್ ಜಿಲ್ಲಾ ಪಂಚಾಯಿತಿ, ನಗರಸಭೆ ಅಥವಾ ವಿಧಾನಸಭೆ, ಲೋಕಸಭೆಗೆ ಜನಪ್ರತಿನಿಧಿಗಳಾಗಿ ತರಲು ಬಯಸುತ್ತೇನೆ. ಅವರು ತಮ್ಮ ಇಷ್ಟದ ಯಾವುದೇ ಪಕ್ಷದಿಂದ ಸ್ಪರ್ಧಿಸಿ ಮುಂದೆ ಬರಲಿ. ಇದಕ್ಕಾಗಿ ಈ ದಿಕ್ಕಿನಲ್ಲಿ ನಾವು ಮುನ್ನಡೆಯಲು ಬಯಸುತ್ತೇವೆ. ಇದರಿಂದ ಆಲೋಚನೆಗಳಲ್ಲಿ ಹೊಸತನ ಬರುತ್ತದೆ. ದೇಶದಲ್ಲಿ ಪದೇ ಪದೇ ನಡೆಯುತ್ತಿರುವ ಚುನಾವಣೆಗಳಿಂದ ದೇಶದ ಪ್ರಗತಿಗೆ ಅಡ್ಡಿ ಉಂಟಾಗಿದೆ, ಪ್ರತಿರೋಧ ಉಂಟುಮಾಡುತ್ತಿದೆ. ಇಂದು ಯಾವುದೇ ಯೋಜನೆಯನ್ನು ಚುನಾವಣೆಯ ಪ್ರಚಾರದ ವಸ್ತುವನ್ನಾಗಿಸುವುದು ಸುಲಭವಾಗಿ ಹೋಗಿದೆ. ಏಕೆಂದರೆ ಪ್ರತಿ 3 ತಿಂಗಳು 6 ತಿಂಗಳಿಗೊಮ್ಮೆ ಎಲ್ಲೋ ಒಂದು ಕಡೆ ಚುನಾವಣೆ ನಡೆಯುತ್ತಲೇ ಇರುತ್ತದೆ. ಪ್ರತಿಯೊಂದು ಯೋಜನೆಗೂ ಚುನಾವಣೆಯ ಬಣ್ಣ ಬಳಿಯಲಾಗುತ್ತಿದೆ. ಆದ್ದರಿಂದ ದೇಶದಲ್ಲಿ ವ್ಯಾಪಕವಾದ ಚರ್ಚೆಗಳು ನಡೆದಿವೆ. ಪ್ರತಿಯೊಂದು ರಾಜಕೀಯ ಪಕ್ಷವೂ ತನ್ನ ವಿಚಾರವನ್ನು ಮುಂದಿಟ್ಟಿದೆ. ಒಂದು ಸಮಿತಿಯೂ ಸಹ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ದೇಶ ಮುಂದೆ ಬರಬೇಕಾಗಿದೆ. ನಾನು ಕೆಂಪುಕೋಟೆಯ ಮೇಲಿಂದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ದೇಶದ ಎಲ್ಲಾ ಪಕ್ಷಗಳಿಗೂ ಮನವಿ ಮಾಡುತ್ತೇನೆ. ದೇಶದ ಸಂವಿಧಾನವನ್ನು ಅರಿತುಕೊಂಡಿರುವ ಎಲ್ಲರಲ್ಲಿಯೂ ಮನವಿ ಮಾಡುತ್ತೇನೆ. ಭಾರತದ ಪ್ರಗತಿಗಾಗಿ, ಭಾರತದ ಸಂಪನ್ಮೂಲಗಳನ್ನು ಅತಿ ಹೆಚ್ಚಾಗಿ ಜನಸಾಮಾನ್ಯರಿಗೆ ತಲುಪಿಸುವುದಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಕನಸನ್ನು ಸಾಕಾರಗೊಳಿಸುವುದಕ್ಕಾಗಿ ನಾವು ಮುಂದೆ ಬರಬೇಕಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, 2047 ಇದು ಭಾರತದ ಸುವರ್ಣ ಯುಗವಾಗಿದೆ.
ಇದು ನಮ್ಮನ್ನು ನಿರೀಕ್ಷಿಸುತ್ತಿದೆ. ಅಡೆತಡೆಗಳು, ಸವಾಲುಗಳನ್ನು ನಿಶ್ಶಸ್ತ್ರಗೊಳಿಸಿ ಈ ದೇಶವನ್ನು ಮುನ್ನಡೆಸುವುದನ್ನು ನಿರೀಕ್ಷಿಸುತ್ತಿದೆ. ಸ್ನೇಹಿತರೆ, ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ ಮತ್ತು ನನ್ನ ಆಲೋಚನೆಗಳಲ್ಲಿ ಯಾವುದೇ ರೀತಿಯ ಹಿಂಜರಿಕೆಯೂ ಇಲ್ಲ. ನನ್ನ ಕನಸುಗಳ ಎದುರು ಯಾವುದೇ ತೆರೆಯೂ ಇಲ್ಲ. ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ. ಈ ದೇಶದ 140 ಕೋಟಿ ದೇಶವಾಸಿಗಳ ಪರಿಶ್ರಮದಿಂದ ಇದು ಸಾಧ್ಯವಾಗಲಿದೆ. ನಮ್ಮ ಪೂರ್ವಜರ ಗುಣಗಳು ನಮ್ಮ ರಕ್ತದಲ್ಲಿ ಹರಿಯುತ್ತಿದೆ. 40 ಕೋಟಿ ಜನರು ಸ್ವಾತಂತ್ರ್ಯದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಾಗುವುದಾದರೆ 140 ಕೋಟಿ ಜನರು ಸಮೃದ್ಧ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಾಗುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ನನ್ನ 3ನೇ ಕಾರ್ಯಾವಧಿಯಲ್ಲಿ ನಾನು 3ರಷ್ಟು ವೇಗದಲ್ಲಿ, 3ರಷ್ಟು ವಿಸ್ತಾರದಲ್ಲಿ ಕೆಲಸ ಮಾಡುತ್ತೇನೆ. ದೇಶಕ್ಕಾಗಿ ಇರುವ ಕನಸುಗಳು ಅತಿ ಸನಿಹದಲ್ಲಿ ಪೂರ್ಣವಾಗಬೇಕು ಎಂಬುದು ನನ್ನ ಇಚ್ಛೆಯಾಗಿದೆ. ನನ್ನ ಪ್ರತಿಯೊಂದು ಕ್ಷಣವೂ ದೇಶಕ್ಕಾಗಿಯೇ ಇದೆ. ನನ್ನ ಪ್ರತಿಯೊಂದು ಕಣವೂ ತಾಯಿ ಭಾರತಿಗಾಗಿಯೇ ಇದೆ. ನನ್ನ ದೇಶವಾಸಿಗಳೇ, ಬನ್ನಿ, ನಿಮಗೆ ಆಹ್ವಾನ ನೀಡುತ್ತಿದ್ದೇನೆ. 2047ಗಾಗಿ 24x7 ಕರ್ತವ್ಯ ನಿರ್ವಹಿಸುವ ಬದ್ಧತೆಯೊಂದಿಗೆ ನಮ್ಮ ಪೂರ್ವಜರು ಯಾವ ಕನಸನ್ನು ಕಂಡಿದ್ದರೋ ಆ ಕನಸುಗಳನ್ನು ನಮ್ಮ ಸಂಕಲ್ಪಗಳನ್ನಾಗಿಸೋಣ. ಅವುಗಳೊಂದಿಗೆ ನಮ್ಮ ಕನಸುಗಳನ್ನು ಜೋಡಿಸೋಣ. ಅವುಗಳನ್ನು ನಮ್ಮ ಪುರುಷಾರ್ಥಗಳನ್ನಾಗಿಸಿಕೊಳ್ಳೋಣ. ಹಾಗೂ 21ನೇ ಶತಮಾನ ಭಾರತದ ಶತಮಾನವಾಗಿದೆ. ಈ ಶತಮಾನದಲ್ಲಿ ಭಾರತವನ್ನು ಸುವರ್ಣ ಭಾರತವನ್ನಾಗಿಸೋಣ. ಇದೇ ಶತಮಾನದಲ್ಲಿ ನಾವು ಭಾರತವನ್ನು ವಿಕಸಿತ ಭಾರತವನ್ನಾಗಿಸೋಣ. ಆ ಕನಸುಗಳನ್ನು ಪೂರ್ಣಗೊಳಿಸುತ್ತಾ ಮುನ್ನಡೆಯೋಣ. ಸ್ವತಂತ್ರ ಭಾರತ 78 ವರ್ಷಗಳ ಸ್ವಾತಂತ್ರ್ಯೋತ್ಸವದಲ್ಲಿ ಒಂದು ಹೊಸ ಗುರಿಯನ್ನು ತಲುಪುತ್ತಿರುವಾಗ ನಾವು ಯಾವುದೇ ಕೊರತೆಯನ್ನು ಉಳಿಸದಿರೋಣ. ನಾನು ನಿಮಗೆ ವಿಶ್ವಾಸ ನೀಡಲು ಬಯಸುತ್ತಿದ್ದೇನೆ. ನೀವು ನನಗೆ ನೀಡಿರುವ ಜವಾಬ್ದಾರಿಯಲ್ಲಿ ನಾನು ಯಾವುದೇ ಕೊರತೆಯನ್ನು ಉಳಿಸುವುದಿಲ್ಲ. ನನ್ನ ಶ್ರಮ ಪಡುವುದರಲ್ಲಿ ಎಂದೂ ಹಿಂದುಳಿಯುವುದಿಲ್ಲ. ನಾನು ನನ್ನ ಸಾಹಸದಲ್ಲಿ ಎಂದೂ ಹಿಂದೆಗೆಯುವುದಿಲ್ಲ. ಸವಾಲುಗಳಿಗೆ ಎಂದೂ ಹೆದರುವುದಿಲ್ಲ. ಏಕೆಂದರೆ ನಾನು ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ಭಾರತ ಮಾತೆಯ ಉಜ್ವಲ ಭವಿಷ್ಯಕ್ಕಾಗಿ ಜೀವಿಸಿದ್ದೇನೆ. ಈ ಕನಸುಗಳ ಸಾಕಾರಕ್ಕಾಗಿ ಈ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜದ ನೆರಳಿನಲ್ಲಿ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯೋಣ. ಈ ಸಂಕಲ್ಪದೊಂದಿಗೆ ನನ್ನ ಜೊತೆ ಹೇಳಿ: ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ 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 ವಂದೇ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡದ ಅವತರಣಿಕೆ ಕೇಳಿದಿರಿ. ಕನ್ನಡ ಅನುವಾದ ರೇಖಾ ಎಲ್ ನಾಯ್ಕರ್, ಅಚ್ಯುತ ಸಂಕೇತಿ, ಪ್ರಜ್ವಲ್ ಎಂಪಿ ಮತ್ತು ಓಂಕಾರಮೂರ್ತಿ ಜಿ. ಪ್ರಸ್ತುತಿ ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ, ಫ್ಲೋರಿನ್ ರೋಷ್ ಹಾಗೂ ತಿಮ್ಮಪ್ಪ ಎಚ್ ಗೌಡ. ಸಹಕಾರ ಜ್ಯೋತಿ ದಾಸ್ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.